ನಮಗೆ ಕಾಯಂ ಆರಾಮ್ ಬೇಕಾಗಿತ್ತಂದ್ರೆ ನಾವು ಯಾರ ಇದನ್ನು ತಿಳ್ಕೊಳ್ಳೋದು ಹೊರತು ಬೇರೆ ದಾರಿನೇ ಇಲ್ಲ. ಏನು ಯಾವ ಕರ್ಮದಿಂದನೂ ನಮಗೆ ಸುಖ ಶಾಂತಿ ಸಿಗುವುದಿಲ್ಲ. ಕರ್ಮ ಮಾಡಿದವ್ರ ಸಂಕಟ ಯಾರು ಹೋಗೈತೆ ನೋಡ್ಕೊರಿ. ಕರ್ಮದಿಂದ ವಿಷಯ ವಸ್ತುಗಳು ಪ್ರಾಪ್ತಿಯಾಗ್ತವೆ, ಸುಖದ ಪ್ರಾಪ್ತಿಯಾಗುವುದು. ನಿತ್ಯ ಸುಖ ನಮಗೆ ಬೇಕಾಗಿತ್ತಂದ್ರೆ ಅದು ಯಾವ ಕರ್ಮದ ಫಲ ಅಲ್ಲ. ಅದು ಸರಿಯಾದ ತಿಳುವಳಿಕೆ ಮಾಡ್ಬೋದು. ಒಂದು ಯಥಾರ್ಥ ಜ್ಞಾನ ಏನು ವಿಷಯದಲ್ಲಿ ಬುದ್ಧಿ ಒತ್ತಿ ಇಟ್ಕೊಂಡು ಕುಂತ್ರೆ ಎಂದು ವಿಚಾರ ಮಾಡೋರು ನೀವು? ಬರೀ ವಿಷಯದ ಹೆಸನ ನಮ್ಮ ಜನ್ಮ ವಿಚಾರ ಮಾಡೋಕೆ ಆಸ್ಪದ ಕೂದಲು ಬುದ್ಧಿಯಲ್ಲಿ ಒತ್ತಿ ಇಟ್ಟು ಬಂದು ಇಲ್ಲಿ ಕುಂತ್ರೆ ಏನು ತಿಳ್ಬೇಕು? ಬರೀ ಆ ಕಡೆನ ಹೆಸನಾಕೈತಿ. ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಬಂದು ಕುಂತ್ರಿ ಇಲ್ಲೇ ನಾವು ಹಿಂಗೆ ಬಂದೇವಪ್ಪ ನೀವು ಟೈಮ್ ಪಾಸ್ ಮಾಡಕ್ಕೆ ಹೋದಿಲ್ಲ. ಏನು ಮಾಡ್ದಂಗೆ ಆತ ನೀವು? ಮನಸ ಇದ್ರಾಗ ತೊಡಬೇಕನ್ನವ್ರು ಎಷ್ಟು ಬಂದಿದ್ದಾರೆ. ಇದ್ರಾಗ ಇದ್ರ ಲಾಭ ತಗೋಬೇಕನ್ನವ್ರು ಎಲ್ಲಿ ಹೋಗ್ಬ. ನಾವು ಹೆಂಗದೇವಿ ಅಂತ ತಿಳ್ಕೊಂಡೇವಿ. ನಾವೀಗ ಮನಸ್ಸಿಗೆ ಬಂದಂಗೆ ತಿಳ್ಕೊಂಡೇವಿಲ್ಲ. ನಾನು ಯಾರು ಅನ್ನೋದನ್ನು ಯಥಾರ್ಥವಾಗಿ ತಿಳ್ಕೊಂಡಾಗ ನಮ್ಗೆ ಅದು ಅನುಭವ ಬರ್ತದೆ, ಆನಂದದ ಅನುಭವ. ತಾನು ಬಿಟ್ಟು ಏನಕ್ಕೇನಾರು ತಿಳ್ಕೊಂತವಾದ ಪ್ರಯೋಜನ. ನಿನ್ನ ನಿಜವಿಧಾನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂತ. ನಾವು ಏನು ತಿಳ್ಕೊಂಡೇವಿ? ಇದ್ದದ್ದನ್ನು ತಿಳ್ಕೊಂಡಿಲ್ಲ, ಇಲ್ಲದನ್ನು ನಾವು ತಿಳ್ಕೊಂಡ್ಕೊಂತೀವಿ. ತೋರು ಎಡುವುದನ್ನು ನಾನು ನನ್ನದು ಅಂತ ತಿಳ್ಕೊಂಡ್ಕೊಂತೀವಿ. ಯಾವಾಗ ಇದ್ದ ವಸ್ತುವಿನ ತಿಳುವಳಿಕೆ ಐತೇನೆ, ಆ ತಿಳುವಳಿಕೆ ಇದ್ದದ್ದು ದುಃಖನ ಇರ್ತೈತಿ. ಏನು ನಡಬರ್ಗ ತೋರಿ ನಡಬರ್ಗ ಅಡಿಗೆ ಹೋಗುವ ವಸ್ತುಗಳ ಜ್ಞಾನ ಆಗೈತಿ. ಮೂಲ ವಸ್ತುವಿನ ತಿಳುವಳಿಕೆ ಮರೆತು ಬಿಟ್ಟೇವೆ ನಾವು. ಏನು ಈ ತೋರಕ್ಕಿಂತ ಮೊದಲು ಏನಿತ್ತು? ಇದು ಅಡಿಗೆದ ಮ್ಯಾಗ ಏನಿರ್ತೈತಿ? ಇದನ್ನು ವಿಚಾರ ಮಾಡಿ. ಅದ ನನ್ನ ಸ್ವರೂಪ. ಎಡಬಿಡದೆ ಅಭ್ಯಾಸ ಇದೆ ನಡಿಬೇಕು ನೋಡಿ. ನೆನೆಯುವುದು ಅನುದಿನ ಉದಯ ಕಾಲದ ಎಚ್ಚರಿಕೆಗಳು. ಎಚ್ಚರಾದ ಕೂಡಲೇ ನಮ್ಮ ಇರುವಿನ ನೆನಪು ಬರಬೇಕು. ಈ ತೋರೆಡುವುದ್ರ ನೆನಪು ಬರಬಾರ್ದು. ನಾವು ಏನು ನೆನಪು ಮಾಡ್ತೇವೋ ಅದು ಇದಕ್ಕಿದ್ದಂಗೆ ಇರ್ತೈತೆ ಅನ್ನೋ ನೋಡ್ತೀರಿ. ಬದಲಾವಣೆ ಆಗೋದ್ರ ನೆನಪಿನಾಗಿದ್ದೇವ, ಇದಕ್ಕಿದ್ದಂಗೆ ಇದ್ದಂಥ ವಸ್ತುವಿನ ನೆನಪಿನಾಗಿದ್ದೇವೆ ನಾವು. ಬದಲಾವಣೆ ಆಗೋದನ್ನ ನೋಡ್ಕೊತ ಕೂತ್ರೆ ಬದಲಾಗದೇ ಇದ್ದಂಥ ವಸ್ತು ಹೆಂಗೆ ಅನುಭವ ಕೊಡ್ಬೇಕು ಹೇಳಿ? ಆನಂದದ ಅನುಭೂತಿ ಎಲ್ಲಿ ಐತಿ ಅಂದ್ರೆ ಬದಲಾಗದೇ ಇದ್ದಂಥ ವಸ್ತುವಿನ ಆ ಕಡೆ ಲಕ್ಷ್ಯ ಕೊಟ್ಟಾಗ ಆಕೈತಿ ಎಲ್ಲರಿಗೆ. ಈ ತೋರ್ಗಿ ವಸ್ತುಗಳಿಗೆ ಲಕ್ಷ್ಯ ಕೊಟ್ಟರೆ ಆನಂದದ ಅನುಭವ ಹೆಂಗೆ ಬರ್ಬೇಕು? ಎಷ್ಟು ಜನ್ಮ ಆದರೂ ಬರ್ಬೇಕು. ಅದು ಇದಕ್ಕಿದ್ದಂಗೆ ಐತೆ ಆನಂದ. ಇದು ತೋರ್ಗಿ ವಸ್ತುಗಳು ಇದಕ್ಕಿದ್ದಂಗಿಲ್ಲ, ಇವಕ್ಕೆ ಆನಂದ ಅಂತ ಬೆಂಡ್ ಐತಿ. ಅದಕ್ಕೆ ವಿಷಯ ವಸ್ತುಗಳು ಇದಕ್ಕಿದ್ದಂಗೆ ಇರುವುದಿಲ್ಲ. ಆ ವಿಷಯಗಳನ್ನು ಕೈ ಬಿಡವು. ಯಾವಾಗಲೂ ಆರಾಮ ಅದು ವಿಷಯ ಅಲ್ಲ. ಏನು ವಿಷಯ ಆರಾಮಲ್ಲ, ಆರಾಮ ವಿಷಯ ಅಲ್ಲ. ವಿಷಯ ಅಂದರೆ ಅರಿವಿಸ್ಕೊಳ್ಳುವಂಥದ್ದು. ಅರಿವಿಸ್ಕೊಳ್ಳುವಂಥ ವಸ್ತು ಎಲ್ಲ ದೃಶ್ಯದ, ಅದು ಇದಕ್ಕಿದ್ದಂಗೆ ಇರೋದಿಲ್ಲ, ಬದಲಾವಣೆ ಅನ್ನುವಂಥದ್ದು. ಇದು ಅರಿವು ಏನೈತಲ್ಲ ಅದು ವಿಷಯ ಅಲ್ಲ, ಅರಿವಿಸ್ಕೊಳ್ಳೋದಲ್ಲ, ಅದು ವಿಷಯ. ಎಲ್ಲವನ್ನು ಅರಿಯುವಂಥದ್ದು. ಅದು ಅರಿಯವನೇನು? ಅರಿವಿನಲ್ಲಿ ಏನಾದ್ರು ಬದಲಾವಣೆ ಆಗೈತೆ? ಅರಿವಿಸ್ಕೊಳ್ಳೋದ್ರಾಗ ಬದಲಾವಣೆ ಆಗೈತು? ಯಾವ ವಸ್ತು ನಮ್ಮಿಂದ ಅರಿವಿಸ್ಕೊಳ್ತೈತಿ ಅದು ಬದಲಾವಣೆ ಅನ್ನುವಂಥೈತಿ. ಅದು ಸ್ವರೂಪ ಅಲ್ಲ, ಅದು ನಿತ್ಯವಾದದ್ದಲ್ಲ. ಯಾವಾಗಲೂ ಇದ್ದದ್ದು ಎಲ್ಲವನ್ನು ಅರಿತಕ್ಕಂಥದ್ದು ಯಾವುದೈತಿ ಅದು ಸ್ವರೂಪವಾದದ್ದು. ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ಗೆ. ಈಗ ಬದಲಾವಣೆ ಆಗುತ್ತೆ, ಈಗಿದ್ದ ಇನ್ನೊಂದು ಕ್ಷಣಕ್ಕೆ ಬದಲಾಗೋದ್ರ ಕಡೆ ಲಕ್ಷ್ಯ. ವಿಷಯ ವಸ್ತುಗಳು ಇದಕ್ಕಿದ್ದಂಗೆ ಇರೋದಿಲ್ಲ ಅವು. ಅದಕ್ಕೆ ಅವನು ಬೇಡ ಅಂದೆ. ಅವುಗಳಲ್ಲಿ ಸುಖ ಹುಡುಕವ್ರೆಲ್ಲರೂ ಮೂರ್ಖರು ಅಂತ. ವಿಷಯ ವಸ್ತುಗಳಲ್ಲಿ ಯಾರ್ಯಾರು ಸುಖ ಹೊಂದಬೇಕಂತ ಅವ್ರು ಹುಡುಕಾಕತ್ತಾರ ಅವರೆಲ್ಲರೂ ಮೂರ್ಖರು ಅಂತ. ಹುಡುಕಬೇಡ ಅಂದ್ರೆ ಹುಡುಕಿರ ದನು ಆಕೈತೆ. ಶರೀರ ಬಿಡುವ ಪರ್ಯಂತರ ಅದರ ಹುಡುಗಿಯರು ಸುಧಾ ನಮಗೆ ದನು ಆಯ್ತು. ಏನು ಅವ್ರು ವಿಷಯ ವಸ್ತುಗಳಲ್ಲಿ ಸುಖ ಹುಡುಕಿ ದನು ಕಳ್ಕೊಂಡವ್ರು ಯಾರದಾರ ಹೇಳಿ? ದನು ಆಕೈತೆ ಅದರಿಂದ. ಅಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ.
ನಿನಗಾಕೈತಿ ಅಂದ್ರೆ ಮಾಡು, ಯಾರು ಬೇಡ ಅಂತಾರೆ? ಯದ್ಯಾಕರಿ ನಾವು ಮಾಡ್ತೇವೆ ಅವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು. ನೀವು ಹೊಡಿ ಚಗಡಿ ಅನ್ಬೋದು, ಹೌದಿಲ್ಲ? ಯಾವ ಮಹಾತ್ಮರು ಹೇಳಿದ ಮಾತು ಮೇಲೆ ನಂಬಿಕೆ ಇಟ್ಕೊಂಡು ತಿಳ್ಕೊಂಡು ಸುಖ ಹೊಂದ್ಬೇಕನ್ನೋರಿಗೆ ಅಷ್ಟೇ ಹೇಳ್ಬೇಕು ಹೊತ್ತು ಬಾಕಿದವ್ರಿಗೆ ಇದನ್ನು ಹೇಳ್ಬಾರ್ದು. ಅದ್ಯಾಕ್ರಿ ನಾವು ಮಾಡಿ ಚಲೋ ಆತ್ರಿ ಮಾಡ್ರಿ, ಯಾರು ಬೇಡ ಅಂತಾರೆ ಅವ್ರಿಗೆ? ತನ್ನ ಬಿಟ್ಟು ಬಾಕಿ ತಿಳ್ಕೊಂಡ್ರೆ ಪ್ರಯೋಜನ ಏನಿದೆ? ಜಗತ್ತಿನಾಗ ತೂರ್ಕಿ ವಸ್ತುವನ್ನು ಎಷ್ಟು ತಿಳ್ಕೊಂಡ್ರೆ ಈ ಮಹಿಯೊಳಗೆ ಇವುದನ್ನೆಲ್ಲವನ್ನು ಅರಿದೊಡ ಅದರಿಂದ ಏನು? ಜಗತ್ತಿನಾಗ ಏನಾರ ಮಾಡಿ ಸುಖ ಹೊಂದಬೇಕಂತ ಒಂದಿಲ್ಲ ಒಂದು ಕರ್ಮಗಳನ್ನು ಜಗತ್ತಿನ ಜನ ಎಲ್ಲ ಮಾಡಾಕತ್ತಾರೆ. ಯಾರಿಗೂ ಸಮಾಧಾನ ಶಾಂತಿ ಇಲ್ಲ. ನಾ ಯಾರಿದ್ದೇನನ್ನು ತಪ್ಪು ತಿಳುವಳಿಕೆ ಮಾಡ್ಕೊಂಡೇವು ನಾವು. ಈ ತಪ್ಪು ತಿಳುವಳಿಕೆ ಕಳ್ಕೊಂಡಾಗ ನಮ್ಗೆ ಆರಾಮ ಇರ್ತೇವೆ ನಾವು. ನಾವು ತಪ್ಪು ತಿಳುವಳಿಕೆ ಒಳಗೆ ಅದೇವು ಅನ್ನೋದು ಎಷ್ಟು ಜನರಿಗೆ ಹೊಡೆದೈತೆ ಹೇಳಿ. ಯಾವಾಗ ಇದು ಹೊಳಿತೈತಿ ಯಾವ ಸರಿಯಾದ ತಿಳುವಳಿಕೆ ಮಾಡ್ಕೋಬೇಕು ಅನ್ನೋದು ಹತ್ತೈತೆ. ಸಾಲಿ ಒಳಗೆ ನಿಮ್ಮನ್ನು ಬಿಟ್ಕೊಟ್ಟು ಎಲ್ಲ ಕಳಿಸ್ತಾರೆ. ನಿಮ್ಮ ಬಗ್ಗೆ ಯಾರು ಏನಾರ ಕೇಳ್ತಾರನೋ, ನೀವು ಯಾರು, ನಿಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಇಲ್ಲ, ಹೌದಿಲ್ಲ? ಅಂದಿಂದ ಏನು ನಿನ್ನ ಬಿಟ್ಟ ಉಳ್ಕಿದ ತಿಳುವಳಿಕೆ ಮಾಡ್ಕೊಂಡು ಏನು ಲಾಭದ ನಿನಗೆ? ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂತ. ನೀ ಯಾರದೇನು ತಿಳ್ಕೊಂಡ್ರೆ ಲಾಭ, ಆತ್ಮಲಾಭ ತನ್ಯ ಲಾಭ ನ ವಿದ್ಯತೆ ಅಂದರೆ. ಅನ್ಯದ್ರ ತಿಳುವಳಿಕೆ ಎಷ್ಟೇ ಮಾಡ್ಕೊಂಡಾಗಿ ಆದ್ರೂ ಕೂಡ ನಿನಗೆ ಏನು ಸುಖ ಸಿಗ್ತದೆ? ಲಾಭ ಅಂದ್ರೆ ಇಲ್ಲಿ ಆನಂದದ ಲಾಭ. ಯಾವುದೇ ಕರ್ಮದ ಫಲ ಏನೈತಲ್ಲ ಅದು ಅನಿತ್ಯದ ಮತ್ತು ದುಃಖವನ್ನು ಕೊಡ್ತದೆ. ಆದರೆ ಜ್ಞಾನದ ಫಲ ನಿತ್ಯವಾದದ್ದು ಮತ್ತು ಸುಖರೂಪವಾದದ್ದು. ಅದಕ್ಕೆ ಜ್ಞಾನದ ಕಡೆ ಎಲ್ಲ ಕೊಡುವುದು. ಜ್ಞಾನ ದೇವತು ಕೈವಲ್ಯಂ. ಹೌದು, ಜ್ಞಾನದ ಹೊರತ ನಿನಗೆ ಮುಕ್ತಿ ಇಲ್ಲೇ ಇಲ್ಲ. ಎಷ್ಟು ಜನ್ಮ ಹುಟ್ಟಿ ಕರ್ಮ ಮಾಡಿದ್ರು ಮತ್ತು ನಿನಗೆ ಬಂಧನ ಬಿಡುದು. ನಿತ್ಯ ಸಿದ್ಧವಾಗಿರುವ ಮೋಕ್ಷ ತಪ್ಪು ತಿಳುವಳಿಕೆಯಿಂದ ಅದು ಮರೆಯಾಗಿದೆ. ಅದು ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಂಡಾಗ ಅದು ಹೋಗ್ಬೇಕು, ಅನುಭವಕ್ಕೆ. ಹೊಸದಾಗಿ ಏನಾರ ಕರ್ಮ ಮಾಡಿ ಅದನ್ನು ಪಡಿಬೇಕಾಗಿಲ್ಲ. ನಿಜವಾಗಿ ನಾವು ಸುಖಿಗಳ ಆಗುವುದ ಇದ್ರೆ ಮೊದಲ ನಿನ್ನ ಇರುವಿನ ಕಡೆ ಲಕ್ಷ್ಯ ಕೊಡು, ಸ್ವರೂಪದ ಕಡೆ ಲಕ್ಷ್ಯ ಕೊಡು. ಇದನ್ನು ಬಿಟ್ಟ ಅನ್ಯ ಮಾರ್ಗ ಇಲ್ಲ. ದಿನನಿತ್ಯ ನಾವು ಅದನ್ನು ಅನುಭವ ಮಾಡ್ತೇವೆ, ಸುಖದ ಅನುಭವ. ಅದನ್ನು ಇದ್ದಕ್ಕಿದ್ದಂಗೆ ಅನುಭವ ಮಾಡ್ತೇವೋ, ಮತ್ತೇನಾರು ಅದನ್ನು ತಯಾರು ಮಾಡಿ ಹೊಂತೇವೆ ನಾವು. ಎಲ್ಲ ಮಾಡೋದೆಲ್ಲ ಕೈಬಿಟ್ಟು, ಎಲ್ಲ ಕಲ್ಪನೆಯನ್ನು ಕೈಬಿಟ್ಟು ಯಥಾರ್ಥವಾಗಿ ಅದನ್ನು ಅನುಭವ ಮಾಡ್ತೀವಿ. ಅದು ಏನೂ ಬದಲಾವಣೆ ಆಗಿಲ್ಲ. ನಿನ್ನಿದ್ರೆ ಬೇರೆ, ಇವತ್ತಿನ ಬೇರೆ, ನಾಳಿದ್ದು ಬೇರೆ ಬೇರೆ ಹೆಂಗೇನಾರು ಆಗೈತೆ? ಇಷ್ಟು ವರ್ಷ ಆಯ್ತು ನಾವು ನಿದ್ದೆ ಮಾಡೋಕೈತೆ, ಒಂದು ಈಟಾರ ಬದಲಾವಣೆ ಆಗಿದ್ದು? ಇನ್ನಿದ್ರಿ ಈಗ ಮೊದಲಿನಂಗೆ ಆಗೋದಪ್ಪ ನಿದ್ದೆ, ಹಂಗೇನಾರು ಐತೆನ? ಹೆಚ್ಚು ಕಡಿಮೆ ಆಗಿಲ್ಲ. ಅದು ಮುದುಕರಿಗೆ, ಹರೆಯದವ್ರಿಗೆ, ಸಣ್ಣವ್ರಿಗೆ ಎಲ್ಲರಿಗೂ ಒಂದೇ ಅನುಭವ ಬರ್ತೈತಿ. ಹೆಣ್ಮಕ್ಳಿಗೆ ಬೇರೆ, ಗಂಡು ಮಕ್ಳಿಗೆ ಬೇರೆ ಇಲ್ಲ. ಅದು ಹೆಣ್ಮಕ್ಳ ನಿದ್ದೆ ಹೆಣ್ಣು, ಗಂಡು ಮಕ್ಳ ನಿದ್ದೆ ಗಂಡು ಇರ್ತೈತೆ, ಇರುವುದಿಲ್ಲ. ಎಲ್ಲರಿಗೂ ಒಂದೇ ಅನುಭವ ಬರ್ತೈತಿ. ಉಪಾಸನ ಕಲ್ಪಿಸ್ಕೊಂಡು ಏನಾದ್ರು ಮಾಡ್ತೀರಲ್ಲ ನೀವು, ಅದು ಮಾನಸಿಕ ಕರ್ಮ. ಅದರಿಂದ ಏನು ನೀವು ಮುಕ್ತಿ ಆಗುವುದಿಲ್ಲ. ಇನ್ನು ನಾಮರೂಪ ಕಲ್ಪಿಸ್ಕೊಂಡು ಉಪಾಸನ ದೇವಿ ಐತೆ, ದೇವರೈತೆ ಅಂತ ಏನೇನು ಕಲ್ಪಿಸ್ಕೊಂಡು ಅದರಿಂದ ಏನು ಲಾಭ ಇಲ್ಲ. ಏನು ಅದು ಮಾನಸಿಕ ಕರ್ಮನ, ಅದರಿಂದನೂ ಮೋಕ್ಷ ಆಗುವುದಿಲ್ಲ. ಇದು ಅಂತ ಉಪಾಸನೆ ಮಾಡುವುದು ಅದು ಯಾವುದು ಬ್ರಹ್ಮದ ಯಥಾರ್ಥ ಜ್ಞಾನ ಅಲ್ಲ. ಏನು ಏನಾರ ಆಗಲಿಕ್ಕೆ ದೌಡು ಬರ್ತೈತಿ, ಏನೂ ಆಗದೆ ಇರುವುದು ಭಾಳ ಕಠಿಣ. ಅದು ಏನಾರ ಆಗೋದು ಹಗರಾಗಿ ಬಿಟ್ಟೈತಿ.
ಸಟಕನ ಏನೂ ಆಗದಂಗೆ ಇರೋದು ಭಾಳ ಕಠಿಣ ಆಗೈತೆ. ಜನರ ಆಗುದು ಯಾವುದು? ಮನಸ್ಸ, ಹೌದಿಲ್ಲ? ಮನಸ್ಸು ಆಗುದ ಏನಾರು ಆಗುದಲ್ಲ ಮನಸ್ಸ. ನಿನ್ನ ಇರುವಿನಲ್ಲಿ ಏನಾರು ಆಗೈತೆ ನಾವು, ನಿನ್ನಲ್ಲಿ ಏನಾರು ಆಗೈತೆ ನಾವು, ಮನಸ್ಸಿನಾಗೆ ಏನಾರು ಆಗೈತೆ ನಾವು, ನೀ ಎಲ್ಲದ್ರೊಳಗಾಗೈತೆ, ನಿನ್ನೊಳಗೆ ಏನಾಗಿಲ್ಲ. ಯಾವುದು ಹೊಲಸನ ಆರ್ತೈತಿ ಅಂತ ತಿಳ್ಕೊಂಡಿರಿ, ಅದ ನಾನು ತಿಳ್ಕೊಂಡು ಕುಂತಿಯಲ್ಲೋ. ಅಂದಿಂದ ಶಾಣ್ಯಾನು ಇನ್ನು ದಡ್ಡು ನೀನು. ನಾರುದು ಸೋರುದು ನೀ ಹೌದನು? ಎಲ್ಲ ತೂತಿನಾಗಿಂದ ಸೋರ್ತೈತಿ, ಒಂದೇ ದಿನ ತೊಳೆದು ಬಿಟ್ರೆ ಗಮ್ಮತ್ ನಾರ್ತೈತಿ. ಅಂತಹದ್ದನ್ನು ನಾನು ಅಂತ ತಿಳ್ಕೊಂಡು ಶಾನ್ಯಾನು ಏನು ದಡ್ಡ ತಗಲ್ ತೊಗೊಂಡು ಹೆಗಲ ಮ್ಯಾಗ ಹಾಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊಂಡು ಕುಂತಿ. ಆರಾಮ ಐತೆ ಅದು. ಏನು ಆರಾಮ ಅಲ್ಲದನ್ನ ಆರಾಮ ಅಂತ ತಿಳ್ಕೊಂಡು ಅದ್ರ ಬೆನ್ನ ಹತ್ತೀವಿ. ಅದನ್ನು ಆರಾಮ ಇರೋಕ್ಕಾಕೈತೇನ್ರಿ? ಈ ಶರೀರ ಆರಾಮ ಇರೋಕ್ಕಾಕೈತೇನು? ಜಗತ್ತಿನ ವಸ್ತುಗಳೆಲ್ಲ ಆರಾಮದಿಂದ ಇರೋಕ್ಕಾಕೈತೇನು? ಅವಕ್ಕೆ ವಿಷಯ ವಸ್ತುಗಳು ಯಾವ ಆರಾಮಲ್ಲ. ನಮ್ಮಿಂದ ಅರಿಸ್ಕೊಳ್ಳುವಂತಹ ವಸ್ತುಗಳೆಲ್ಲ ಜಡ ವಸ್ತುಗಳು, ಅವು ಎಂದೂ ಆನಂದ ಸ್ವರೂಪ ಆಗಲಾರ. ಆರು ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರ ಸಾಗರವನ್ನು ತರಿಪುದರಿದೆ ಅಂತ. ನೀ ಯಾರನ್ನೋದು ನಿನಗೆ ಗೊತ್ತಾದ್ರೆ ಸಂಸಾರನೂ ನಿನಗಿಲ್ಲ ಇಲ್ಲ ಅನ್ನೋದು ಹೊಳಿತೈತಿ ನಿನಗೆ. ಸಂಸಾರ ನಮ್ಗೆ ಇಲ್ಲದಂಗೆ ಮಾಡ್ಬೇಕಂದ್ರೆ ನನ್ನ ನಿಜದ ಕಡೆ ಲಕ್ ಕೊಡ್ಬೇಕು ನೋಡ್ರಿ. ನಿಜದ ಭಾವನೆ ಗಟ್ಟಿ ಆತ. ನಿನ್ನ ಭಾವದಾಗಿದ್ದಾಗ ಸಂಸಾರ ಇಲ್ಲ, ನಿನ್ನ ಮರೆತಾಗಿದೆ ಸಂಸಾರ. ಅಜ್ಞಾನದೊಳಗೆ ತೋರ್ತದೆ. ಏನು ಅರಿವಿನಲ್ಲಿ ಇದಿಲ್ಲ. ತನ್ನ ಇರುವಿನ ಬಗ್ಗೆ ನಿರಂತರ ಕೇಳಬೇಕು, ತನ್ನ ಇರುವ ಅಲ್ಲದರ ಬಗ್ಗೆ ಕೇಳಬಾರ್ದು. ನಾವು ಅಲ್ಲದ್ರ ಬಗ್ಗೆ ಎಷ್ಟೇ ತಿಳುವಳಿಕೆ ಮಾಡಿಕೊಂಡ್ರು ಎಲ್ಲ ವ್ಯರ್ಥ. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದ ಚಿತ ಕಂಡ ರೂಪನೇ. ಸದ್ಯ ಅದರ ಕಡೆಲ್ಲ ಕೂಡ ನೀ ಆನಂದ ಸ್ವರೂಪನ ಇದೆಯನ್ನು ನಿನಗೆ ಅನುಭವ ಬರ್ತದೆ. ಮಾನವ ವ್ಯರ್ಥವಾಗಿ ಕಾಲು ಕೆಳಲಿಕ್ಕತ್ತೇನೆ, ಕಾಳು ಕೆಡಿಸೋ ಹುಳ ಆಗಿಬಿಟ್ಟ. ನೀವಿಗೂ ಕ್ರಿಮಿನಾಶಕ ಔಷಧ ಹೊಡೆದ್ರೆ ಆ ಕ್ರಿಮಿಗಳು ಅಷ್ಟೇ ಕೆಲಸ ಮಾಡ್ತಾವ, ಇವು ಅಷ್ಟೇ ಮಾಡ್ತಾವ. ಆ ಹುಳ ನಾಶ ಮಾಡಿ ಇವು ಹುಳ ಬದುಕಬೇಕಂತ. ಅದಕ್ಕಿಂತ ಮೊದಲು ಇದ ಹುಳ ನಾಶ ಮಾಡಿಬಿಟ್ರೆ ಏನು ಮಾಡವ್ರಿ? ಇನ್ನು ಬದುಕ್ಯಾರ ಏನು ಮಾಡವ್ರಿ ನೀವು? ಮನುಷ್ಯನ ಜನ್ಮದ ಉಪಯೋಗ ಮಾಡಿಕೊಳ್ಳಿಲ್ಲ ಅಂದ್ರೆ ಬದುಕೇನು ಉಪಯೋಗ ಇಲ್ಲ. ಬದುಕೇನು ಮಾಡಿದೆ ಇಲ್ಲಿ? ಸುಳ್ಳ ಮುದುಕಾಗಿ ಮೆರೆದೆಲ್ಲ ಮುಚ್ಚು ಮರುಳೆ. ಬದುಕಿದ್ದಕ್ಕೂ ಇದನ್ನು ಸಾರ್ಥಕ ಮಾಡ್ಕೊಳ್ಳಿಲ್ಲಲ್ಲ. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದಕ್ಕಾಗಿ ಬದುಕಬೇಕಾಗಿತ್ತು. ಎದಕ್ಕೆ ನಾವು ಬದುಕಬೇಕಾಗೈತೆ ಅಂದ್ರೆ ನಮ್ಮ ಯಥಾರ್ಥ ಜ್ಞಾನ ಮಾಡ್ಕೊಳ್ಳೋ ಸಂಬಂಧ ಬದುಕಬೇಕಾಗಿದೆ. ಬದುಕಿಗೆ ಒಂದು ಉದ್ದೇಶ ಐತಿ. ತತ್ವಜ್ಞಾನದ ಪ್ರಾಪ್ತಿಗಾಗಿ ಬದುಕಬೇಕು, ಬದುಕುವುದಕ್ಕಾಗಿ ತಿನ್ನಬೇಕು. ಅದಕ್ಕೆ ಅದನ್ನು ಬದುಕಿಸಿ ಇದರಿಂದ ಕೆಲಸ ತಗೋಬೇಕು. ನಾವು ಬದುಕಿ ಏನು ಮಾಡಿದ್ವಿ? ಬರೇ ಇಂದ್ರಿಯ ಸಂಪರ್ಕಕ್ಕೆ ಹೋಗೋದಾಗ ಆವಾಸಕ್ಕೆ ಹೋಗ್ಬಿಡ್ತೀವಿ. ಮುದುಕಾದರೂ ಅದು ಹೋಗಲ್ದು, ಅದರೊಳಗೆ ಹಣಿಕೆ ಬುಚಾಳಿ ಹೋಗಲ್ದು. ಅದು ನಿನಗೆ ವಿವೇಕ ಉದಯ ಆಗಿ ಅದ್ರಾಗ ಏನು ಇಲ್ಲ ಅಂತ ದೋಷ ದರ್ಶನ ಆಗವಲ್ದಲ್ಲ. ಅಭ್ಯಾಸ ಮಾಡಿದ್ರೆ ಹಾಗೆ ಆಕೈತಿ. ಯಾರಿಗೆ ಆದರೂ ಸತತ ಅಭ್ಯಾಸ ಮಾಡಿರಕೈತಿ. ಅಭ್ಯಾಸನೇ ಇಲ್ಲಲ್ಲ, ಬರೇ ಬಾಳ್ಯದ ಬದುಕಿನ ಹೆಸರು ಹತ್ತಿ ಬಿಟ್ಟೈತಿ. ಎಲ್ಲಿ ತೆಗಿ ದುಡ್ಡು ಗಳಿಸೋದು, ಯಾಕ್ರಿ ವಿಷಯ ಸಂಗ್ರಹ, ವಿಷಯ ಭೋಗ, ಅದನ್ನ ಮಾಡೋದು. ವ್ಯಾಂಗಾರ ಮಾಡಿ ದುಡ್ಡು ಗಳಿಸೋದು ನಾವು. ಅದು ವಿಹಿತರ ಇರಲಿ ನಿಷಿದ್ಧರ ಇರಲಿ, ಅದರಿಂದ ಸುಖ ಸಿಗ್ತೈತಿ. ವಿಷಯ ವಸ್ತುಗಳು ಸಿಗ್ತಾವ. ವಿಷಯ ಒಸ್ತುಗಳೇ ಸುಖರೂಪ ಅಂತ ನಾವು ತಿಳ್ಕೊಂಡೇವೆ. ವಿಷಯ ವಸ್ತುಗಳು ಸುಖ ಕೊಟ್ಟು ಬಿಟ್ಟಿದ್ರೆ ಅವನು ಗಳಿಸಿದವರು, ಅವನು ಹೊಂದಿದವರು ಎಲ್ಲರೂ ಸುಖ ಹೊಂದಿಬಿಡ್ತಿದ್ರು ಜಗತ್ತಿನೊಳಗೆ. ಒಬ್ಬರ ಅವುಗಳಿಂದ ನಾವು ಸುಖ ಹೊಂದಿದ್ದೀವಿ ಅನ್ನೋರನ್ನ ಉದಾಹರಣೆ ಹಿಂದೆ ಯಾರನ್ನಾರು ಕಂಡಿರೇನ? ಈಗ ಅದಾರನ? ಯಾರ ಮುಂದೆ ಯಾರು ಹಾಕಾರನ? ಹಿಂದೂ ಮುಂದೆ ಎಂದೆಂದೂ ಸಾಧ್ಯ ಇಲ್ಲ. ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಂಡು ಸುಖ ಹೊಂದಬೇಕಂದ್ರೆ ಎಂದೂ ಸಾಧ್ಯ ಇಲ್ಲ. ಸುಖಿಗಳಾದವರೆಲ್ಲ ಅದರ ಅವಲಂಬನೆ ಮಾಡೋದು ಕೈ ಬಿಟ್ಟು ವಿಷಯಗಳ ಅವಲಂಬನೆ ಬಿಟ್ಟರೆ ಅವರು ತೊರೆದ್ರಿಲ್ಲ. ಅವನು ಯಾವುದೋ ವಿಷಯಗಳ ಇಲ್ಲದ, ಯಾಕ್ರಿ
ನಿರ್ವಿಷಯದ ಆನಂದವನ್ನು ಹೊಂದಿರಿ. ಶ್ರದ್ಧೆ ಐತೆ ಅದರ ಕಡೆ ಲಕ್ಷ ಕೊಟ್ಟು ವಿಷಯ ಚಿಂತನೆಯನ್ನು ಕೈ ಬಿಡು, ಅಲ್ಲಿ ಕೇವಲ ಆನಂದದ ನೆನಪಿನಾಗ ಇರಾಕ್ಬೋದು. ವಿಷಯ ಚಿಂತನದಿಂದ ಎಷ್ಟು ಅನರ್ಥಗಳಾಗ್ಯಾವ ಅನ್ನೋದು ಖಬರೇ ಇಲ್ಲ ನಮ್ಗೆ. ಎಷ್ಟೋ ಜನ್ಮಗಳು ಹಾಳು ಮಾಡ್ಕೊಂಡಿಲ್ಲ. ಅದರ ವಾಸನೆಗೆ ಅನುಗುಣವಾಗಿ ಮತ್ತೆ ಜನ್ಮಗಳ ಹುಟ್ಟಿಟ್ಟು ಬರಬೇಕಾಕೈತೆ ನಾವು. ಏನು ಮನುಷ್ಯನ ಜನ್ಮವನ್ನು ಉಪಯೋಗ ಮಾಡ್ಕೊಂಡದಂದ್ರೆ ಇದ ಮನುಷ್ಯ ಇದ ವೇಳೆ, ಇದ ಆತ್ಮಚಿಂತನದಾಗ ಕಳೆದ ವೇಳೆ ನೋಡ್ರಿ. ಏನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಇದು ನರಜನ್ಮ, ಇಲ್ಲ ಅಂದ್ರೆ ಇದರಂಥ ಹೊಲಸ ಜನ್ಮನ ಯಾವುದೂ ಇಲ್ಲ. ನಿತ್ಯ ಸುಖ ಹೊಂದಬೇಕನ್ನೋ ಇಚ್ಛಾ ನಿನಗಿದ್ರೆ ಬ್ರಹ್ಮವನ್ನೇ ಕುರಿತು ಶ್ರವಣ ಮಾಡು. ಬ್ರಹ್ಮವಲ್ಲದನ್ನು ಅನಿತ್ಯ ಮತ್ತು ದುಃಖ ರೂಪಿ ಆದಂಥದ್ದನ್ನು ಕುರಿತು ಅದನ್ನು ಕೇಳಕ್ಕೆ ಹೋಗಬಾರ್ದು. ಏನು ಕೇಳಲಿಕ್ಕೆ ಯೋಗ್ಯವಾದದ್ದು ಯಾವುದು ಅಂದರೆ ಕೇವಲ ತನ್ನ ಇರುವ ಮಾತ್ರ. ಇರುವಿನ ಬಗ್ಗೆ ತತ್ಕಥನ ತತ್ಚಿಂತನ ಪರಸ್ಪರ ಪ್ರಬೋಧನ ನಡಿಬೇಕು. ಮುಂಜಾನೆಯಿಂದ ಸಂಜೆ ತನಕ ನಾವು ಎದರ ಬಗ್ಗೆ ಕೇಳಾಕತ್ತೀವಿ, ನಾವು ಅಲ್ಲದ್ರ ಬಗ್ಗೆ ಹೇಳೋದು ಕೇಳೋದು ನಡೆಸೀವಿ. ಅಂದಲ್ಲಿ ಮತಟು ಬದ್ಧವಾಗಿ ಜಾತ್ರೆ ಅಂದರೆ ಏನು ಆತ್ಮವಿಚಾರ, ಏನು ಅನಾತ್ಮ ವಿಚಾರ ಅದು. ಆತ್ಮವಿಚಾರದಾಗ ಕಾಲು ಕಳೆದ್ರಾಗ ಲಾಭ ಐತೋ, ಏನು ಅನಾತ್ಮ ವಿಚಾರದಾಗ ಕಾಲು ಕಳೆದ್ರಾಗ ಲಾಭ ಐತೋ. ಬ್ರಹ್ಮಚಿಂತನದಿಂದ ವಿಶ್ರಾಂತಿ ಇರ್ತೈತೋ, ವಿಷಯ ಚಿಂತನದಿಂದ ವಿಶ್ರಾಂತಿ ಇರ್ತೈತೋ. ವಿಷಯ ಚಿಂತನದಿಂದ ಬುದ್ಧಿ ಕೆಡ್ತೈತಿಲ್ಲ. ವಿಷಯಾನ್ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಶೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಅಭಿಜಾಯತೆ ಕ್ರೋಧಾತ್ ಭವತಿ ಸಮೋಹಾತ್ ಸಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತೆ. ಧ್ಯಾಯತೋ ವಿಷಯಗಳ ನೆನಪಿನಿಂದ ಇಷ್ಟೆಲ್ಲ ಅನರ್ಥಗಳ ತಲೆ ಕೆಟ್ಟು ಹುಚ್ಚಿಡ್ದು ಹೋಗಿ ವಿಷಯ ಚಿಂತನೆಯಿಂದ ಅದು ಮಾಡಲಿಕ್ಕೆ ಯೋಗ್ಯತೆವೇನ ಬಿಡ್ಲಿಕ್ಕೆ ಯೋಗ್ಯತೆ ನೋಡ್ಕೋರಿ. ಮೋಹಕ ಅದು ಅತಿ ವ್ಯಾಮೋಹ ಆದಾಗ ಬಿತ್ತೆ ಅಂದ್ರೆ ಅದೇ ನನಗೆ ಖರೆ ಅಂತ ಅನಿಸ್ತೈತಿ. ಹೌದಿಲ್ಲ? ವಿವೇಕ ಇಲ್ಲದಕ್ಕೆ ಮತ್ತೆ ಅದರಾಗ ಬಿದ್ದು ಹೊಳೆಯಾಡ್ತಾನೆ. ಅವು ಸುಖ ಕೊಡ್ತಾವೆ. ಅಜ್ಞಾನದಿಂದ ಅವೆಲ್ಲ ಉಂಟಾಗ್ಯವು. ಏನು ನಿತ್ಯ ಸುಖ ಹೊಂದಬೇಕಾದವರೆಲ್ಲ ಬ್ರಹ್ಮವನ್ನು ಕುರಿತು ಶ್ರವಣ ಮಾಡಬೇಕು. ಏನು ಬ್ರಹ್ಮವಲ್ಲದ್ದು ಯಾವುದೈತಿ ಅದ್ರ ಬಗ್ಗೆ ವಿಚಾರ ಮಾಡೋದು, ಅದ್ರ ಬಗ್ಗೆ ನೆನಪು ಮಾಡೋದು ಮಾಡಕ್ಕೆ ಹೋಗೋದು. ಸುಖರೂಪವಾದದ್ದು ಬ್ರಹ್ಮ ಅಂದರೆ ಸುಖರೂಪವಾದಂಥ ಇರು. ಯಾವುದು ಸುಖರೂಪ ಐತಿ ಅದ್ರ ಕಡೆ ಲಕ್ಷ್ಯ. ಯಾವ್ದು ದುಃಖ ರೂಪ ಐತಿ ಅದನ್ನು ಮರೆತು ಬಿಡು. ಅದ್ರ ಬಗ್ಗೆ ಹೇಳೋದು ಕೇಳೋದು ಮಾಡಕ್ಕೆ ಹೋಗ್ಬೇಡಿ. ಕೇಳಲಿಕ್ಕೆ ಯೋಗ್ಯವಾದದ್ದು ಯಾವುದು ಅಂದರೆ ಕೇವಲ ತನ್ನ ಇರುವ ಮಾತ್ರ. ಮುಂಜಾನೆಯಿಂದ ಸಂಜೆ ತನಕ ಅಲ್ಲದ್ರ ಬಗ್ಗೆ ಹೇಳೋದು ಕೇಳೋದು ನಡೆದು. ಏನು ಜಾತ್ರೆ ಅಂದರೆ ಏನು ನೆನಪಿಗೆ ಬರ್ತೈತಿ ನಿಮಗಲ್ಲಿ? ವಿಷಯಗಳ ನೆನಪು ಬರ್ತಾವಿಲ್ಲ. ಬಹಳಷ್ಟು ವಿಷಯಗಳ ಶಾಂತಿ ಅದು, ಹೌದಿಲ್ಲ? ಅದನ್ನು ನೋಡೋದು, ನೋಡೋದು ಕೇಳೋದು ಮಜಾ ಮಾಡೋದು, ಸಂಗ್ರಹ ವಿಷಯ ಸಂಗ್ರಹ ಅದರಾಗನ ಸುತ್ತಾಡೋದಿಲ್ಲ. ಜಾತ್ರೆಗೆ ಹೋಗಿ ಮಾಡಿ ದನು ಆತಿಲ್ಲ. ಅದನ್ನು ಮಾಡಿ 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 ವಿಶ್ರಾಂತಿ ಸಿಗ್ತೈತೆ ಅಂದರೆ ಜಾತ್ರೆ ಮಾಡಿದವ್ರಿಗೆ. ಅಜ್ಜನ ಜಾತ್ರೆಗೆ ಹೋಗಿದ್ದೀವಿ ಅಂತ, ಅಜ್ಜನ ಹೆಸರಿನ ಮ್ಯಾಗ ಇವ್ರು ಜಾತ್ರೆ ಮಾಡೋರು. ಯಾವ ಮಹಾತ್ಮ ಜಾತ್ರೆಯಾಗ ಅಡ್ಡಾಡಿದ್ರು ಅವರು? ಇದನ್ನು ನೋಡ್ಕೊಂತ ಅಡ್ಡಾಡಲಿಲ್ಲ ಅವರು.
ವಿಷಯ ಚಿಂತನದಿಂದ ಬುದ್ಧಿ ಏನಾಕೈತಿ? ಕೆಟ್ಟ ಹೋಗತಿಲ್ಲ. ಶ್ಲೋಕ ಅದು ಎದಕ್ಕೆ ಬೇಕಾಗ್ಯಾವ್ರಿ? ಅವು ಹೊಟ್ಟೆ ತುಂಬ್ಕೊಳಕ್ಕೆ ಅಷ್ಟ. ಅವು ಜನರ ಕಡೆಯಿಂದ ಹೌದು ಅನಿಸ್ಕೊಳಕ್ಕೆ ಲೋಕ ಬಾಯ್ಪಾಟ್ ಮಾಡಿ, ಹೌದಿಲ್ಲ? ಅದರ ಅರ್ಥಾನುಸಂಧಾನ ಮಾಡೋಂಗಿಲ್ಲ. ಬರೀ ಆ ಶ್ಲೋಕದ ಬಾಯ್ಪಾಟ್ ಮಾಡಿದ್ವಿ, ನಿನಗೆ ಹೊಳಿಲಿಲ್ಲ. ಅವಾಗ ಹೇಳೋವಾಗ ಹೊಳಿವಂತ ಎಲ್ಲ ಶ್ಲೋಕ ಹೇಳ್ತಾನ. ಅದರ ಅರ್ಥನಗೆ ತನಗೆ ಗೊತ್ತಿಲ್ಲ. ಅರ್ಥದ ಮರ್ಮವನ್ನು ಅರಿಯದೆ ವ್ಯರ್ಥ ಪದ ಪದ್ಯಗಳನ್ನು ಕಲಿತೊಡದೆ ಕತ್ತೆ ಮುತ್ತು ರತ್ನಗಳು ಹೊತ್ತೊಡೆಯೋದರ ಬೆಲೆ ಅರಿದಿಬ್ಬುದೆ ಅಂತ. ಅದಕ್ಕೇನು ಗೊತ್ತೈತಿ ಕತ್ತಿಗೆ? ನೇರವಾಗಿ ಅನುಭವ ನೋಡ್ಕೊಂಡ್ಬಿಟ್ರೆ ತೀರ್ತು ನೋಡಿ. ಅನುಭವದ ಕಡೆ ಎಲ್ಲ ಕೊಡ್ಬೇಕಂದ್ರೆ ಯಾವ ಶಬ್ದ ಪ್ರಯೋಗನೂ ಇಲ್ಲ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ನಿದ್ರೆ ಅನುಭವ ಮಾಡ್ಬೇಕಾದ್ರೆ ಯಾವ್ದಾರ ಶ್ಲೋಕ ಬಾಯ್ಪಾಟ್ ಮಾಡ್ತೇನೆ ರೀ. ಶ್ಲೋಕದ ಬೇಕಾಕವಣ ನಿದ್ದೆ ಆರಾಮ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಬೇಕಾಗಿಲ್ಲ ಆ ಶ್ಲೋಕ ಬಾಯ್ಪಾಟ್. ಇನ್ನು ಖಾಯಂ ಆರಾಮಿರಾಗ ಹೊಂದಾಕ ಬೇಕಾಕ ಭಾರಿ ಶ್ಲೋಕ ಬಾಯ್ಪಾಟ್ ಮಾಡ್ಯಾನಪ್ಪ. ಎಲ್ಲ ಭಗವದ್ಗೀತೆ ಎಷ್ಟು 100 ಶ್ಲೋಕ ಅದಾವ ಅಷ್ಟು ಎಲ್ಲ ಪೂಜೆ ಬಾಯ್ಪಾಟ್ ಮಾಡಿದ್ರೆ ನಿನಗೆ ಜ್ಞಾನಕ್ಕೈತೇನೆ? ಅದು ಏನು ನಿಜವಾಗಿ ಇದು ಬೇಕಾದವ ಅದರ ಕೆಲಸ ತನ್ನ ಕೆಲಸ ಮಾಡ್ಕೋತಾನೆ. ಧ್ಯಾನ ಕೂಡದ ಹೊರತು ಅನ್ಯ ಕಲ್ಪನೆಗಳನ್ನು ಅಳದು ಉಳ್ಯಾಕೆ ಬರೋದಿಲ್ಲ. ಅನ್ಯ ಕಲ್ಪನೆಗಳನ್ನೆಲ್ಲ ಬಿಟ್ಟು ಕೇವಲ ತನ್ನ ಇರುವಿನೆಯಾಗಿ ನಿಂತಾಗ ಇದರ ಅನುಭವ ನಮಗಾಕೈತಿ. ಇಲ್ಲ ಅಂದ್ರೆ ವಿಷಯಗಳ ಧ್ಯಾನನ ಅನಿಸ್ತೈತಿ. ಆ ವಿಷಯಗಳನ್ನು ಬಿಡಲಿಲ್ಲ ಅಂದ್ರೆ ಅದರಿಂದ ಏನಕ್ಕವು? ಕಾಮಕ್ರೋಧಾದಿಗಳು ಶುರುವಾಕ್ಕವು. ಈ ಶರೀರದಿಂದ ಸುಖಿ ಆಗುವುದಿಲ್ಲ ಅನ್ನೋದು ಹೊಳೆದಿದ್ರೆ ಇನ್ನೊಂದು ಶರೀರ ಯಾಕೆ ಗಂಟು ಹಾಕೊಳಕ್ಕೆ ಹೋಗಿದ್ದಿ? ಇನ್ನೊಂದು ಶರೀರ ಮಾಡ್ಕೊಂಡೇ ಅಂತೀಯಲ್ಲ. ಮತ್ತು ಆ ಶರೀರದಾಗ ಸುಖ ಇದ್ದಿದ್ರೆ ಅದು ಇನ್ನೊಂದು ಶರೀರ ಯಾಕೆ ಬಿಡ್ತಿತ್ತು? ಮನುಷ್ಯನೊಳಗೆ ವಿಷಯಗಳ ಬಗ್ಗೆ ಮೋಹ ಆಸಕ್ತಿ ಜಾರಿ ಇರಲಿಲ್ಲ ಅಂದರೆ ಅದಕ್ಕೆ ಸನ್ಯಾಸ ಅಂತಾರೆ. ಮೋಹ ತ್ಯಾಗ, ಏನು ಮೋಹ ಕ್ಷಯ ಆಗಬೇಕು ಅಂತ ಮೋಕ್ಷ ಅಂತಾರೆ. ಏನು ವಿಷಯ ಚಿಂತನೆ ಕಡಿಮೆ ಮಾಡ್ಕೊಂತ ಸ್ವರೂಪ ಚಿಂತನೆ ಬರೆಸ್ಕೊಂತ ಹೋದಾಗ ನಿನಗೆ ಜ್ಞಾನ ಸಮಾಧಿಯನ್ನು ಹೊಂದಲಿಕ್ಕೆ ಬರ್ತೈತಿ ನೋಡಿ. ಏನು ಈ ಶರೀರ ಹಿಡ್ಕೊಂಡಿದೆಯಲ್ಲ ಈಗ, ಇದು ನಾನು ಅಂತ, ಇದರಿಂದ ನಿನಗೆ ನೆಮ್ಮದಿ ಆಯಿತು ಏನೋ ದುಃಖ ಐತಿ ನೋಡ್ಕೊ. ಮತ್ತು ದುಃಖನ ಸಂಕಟನ ಹೌದಿಲ್ಲ. ಶರೀರ ಹೆಂಗೆ ಬೆಳ್ಕೊಂತ ಹೋಗ್ತೈತಿ ಹಂಗಂಗೆ ಸಂಕಟದ ಪ್ರಮಾಣ ಜಾಸ್ತಿ ಆಕೈತಿ, ಏನೋ ಸಮಾಧಾನ ಜಾಸ್ತಿ ಆಕೈತಿ ನೋಡಿ. ಮೊದಲು ಒಂದೇ ಶರೀರ ಇದ್ದಾಗ ಅಷ್ಟು ಪ್ರತ್ಯೇಕ ಇರ್ತಿ ಹೌದಿಲ್ಲ. ಮತ್ತೆ ಬೆಳ್ಕೊಂತ ಹೋದವು ಅದರ ಚಿಂತೆ ಐತಿ ನಿನಗೆ. ನಿಂದು ಅಷ್ಟ ಇದನ್ನ ಹಿಡ್ಕೊಂಡು ಮತ್ತೊಂದು ಹಿಂತಿ ಮಾಡ್ಕೊಂಡು ಮಕ್ಕಳು ಮರಿ ತೆಗ್ಸಿದ್ವಿ ಅವಕ್ಕೂರು ಚಿಂತೆ ಹೌದಲ್ಲ. ಅದ್ರ ಬಾಳೆ ತಿದ್ದಬೇಕಂತ ಹತ್ತದು. ಶರೀರ ಬೆಳ್ಕೊಂತ ಹೋದಾಗ ಸಂಕಟ ಜಾಸ್ತಿ ಹಾಕೊಂತ ಹೋಗುದು. ಅಧ್ಯಾತ್ಮದ ನಿಯಮ ನಿರ್ಬಂಧಗಳನ್ನು ನಾವು ಹಾಕೋಬೇಕು. ಎಣ್ಣೆದವ್ರು ಹಾಕಿದ ನಿಯಮ ಪಾಲನೆ ಮಾಡಕ್ಕೆ ಮನಸ್ಸು ಒಪ್ಪೋದಿಲ್ಲ. ಶಾರೀರಿಕ ನಿಯಮಾದಿಗಳನ್ನು ಪಾಲನೆ ಮಾಡಿದರೆ ಶರೀರ ಆರಾಮಿರ್ತದೆ. ಮಾನಸಿಕ ನಿಯಮಾದಿಗಳನ್ನು ಪಾಲನೆ ಮಾಡಿದರೆ ಮನಸ್ಸು ಆರಾಮಿರ್ತದೆ. ನಿಯಮಾದಿಗಳನ್ನು ಮೂರಿದ್ರಿ ಅಂದ್ರೆ ಎಲ್ಲ ಹದಿಗೆಟ್ಟು ಹೋಗ್ತೈತಿ. ಶರೀರನೂ ಕೆಟ್ಟು ಹೋಗ್ತೈತಿ, ಮನಸ್ಸನ್ನು ಕೆಡ್ತೈತಿ. ಯಾವುದೇ ಮಹಾತ್ಮರು ನಿಯಮಾದಿಗಳನ್ನು ಪಾಲನೆ ಮಾಡಿ ಮಹಾತ್ಮರಾದರು, ಈ ನಿಯಮಾದಿಗಳನ್ನು ಮುರಿದ ಮಹಾತ್ಮರಾದರು ಹೇಳಿ. ಮನಸ್ಸು ಸರಳ ವಿಚಾರ ಮಾಡ್ಲಿಕ್ಕೆ ಹತ್ತಿದ್ರೆ ಆರಾಮಿರ್ತೈತೋ, ಈ ಕುಟಿಲ ವಿಚಾರ ಮಾಡ್ಲಿಕ್ಕೆ ಹತ್ತಿದ್ರೆ ಆರಾಮಿರ್ತೈತೋ? ಕುಟಿಲ ವಿಚಾರದಿಂದ ಮನಸ್ಸು ದಣಿತೈತಿ ಇಲ್ರಿ. ಸ್ವರೂಪಾವಸ್ಥಿತಿಯನ್ನು ಪಡೆದಂಥ ಮಹಾತ್ಮರ ರೀತಿ ನಿಯಮಾದಿಗಳು ಎಲ್ಲ ಒಂದೇ ಅದಾವ. ಜಗದಾತ್ಯಂತ ನೋಡ್ಕೋರಿ ನೀವು ಬೇಕಾರೆ. ವಿವೇಕ, ವೈರಾಗ್ಯ, ಶಮದಮಾದಿ, ಸತ್ಸಂಪತ್ತಿ ಮತ್ತು ಮುಮುಕ್ಷತ್ವ ಜಗತ್ತಿನ ಎಲ್ಲ ಮಾನವರಿಗೂ ಒಂದೇ ಅದಾವ, ಬೇರೆ ಬೇರೆ ಅದಾವೆ.
ನೀತಿಯಿಂದ ನಡ್ಕೋದು ಎಲ್ಲರಿಗೂ ಒಂದಾಯ್ತಿಲ್ಲ, ಧರ್ಮದಿಂದ ನಡ್ಕೋದು ಎಲ್ಲರಿಗೂ ಒಂದಾಯ್ತಿಲ್ಲ. ಹಾಂ, ಅದು ಬೇರೆ ಬೇರೆ ಅದಾವ ಒಂದೊಂದು ವರ್ಗದವ್ರಿಗೆ. ಹಿಂದೂಗಳಿಗೆ ಬೇರೆ, ಮುಸಲ್ಮಾನ್ರಿಗೆ ಬೇರೆ, ಕ್ರಿಶ್ಚಿಯನ್ರಿಗೆ ಬೇರೆ ಬೇರೆ ಅದಾವ ಧರ್ಮ. ಅಂದರೆ ಎಲ್ಲರಿಗೂ ಒಂದೇ ಅದ. ಇನ್ನೊಬ್ಬ ಅಹಿಂಸಾದಿಂದ ನಡ್ಕೋದು ಎಲ್ಲರಿಗೂ ಒಂದೇ ಐತಿಲ್ಲ. ಹಾಂ, ಅಹಿಂಸಾ ಪಾಲನೆ ಮಾಡೋದು ಎಲ್ಲರಿಗೂ ಒಂದೇ ಅದ. ನಾವು ಹೊರಗೆ ಏನಾರು ಮಾಡ್ಕೋತ ಕೂತ್ರೆ ಅಹಿಂಸಾ ಪಾಲನೆ ಮಾಡೋಕ್ಕಾಗೈತೆ? ಯಾವುದೇ ಮಹಾತ್ಮರು ತಗೋರಿ ನೀವು ಜಗತ್ತಿನಾಗ, ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿ ಆ ಸ್ಥಿತಿಯನ್ನು ಹೊಂದಿದ್ರು ಅವರು. ಮುರಿಲಿಲ್ಲ, ಮುರಿದ್ರೆ ಅದನ್ನು ಹೊಂದಕ್ಕಾಗೋದಿಲ್ಲ. ಮನಸ್ಸು ಸರಳ ವಿಚಾರ ಮಾಡ್ಲಿಕ್ಕೆ ಹತ್ತಿದ್ರೆ ಆರಾಮಿರ್ತೈತಿವ ಏನು? ಕುಟಿಲ ವಿಚಾರ ಮಾಡ್ಲಿಕ್ಕೆ ಹತ್ತಿದ್ರೆ ಆರಾಮಿರ್ತೈತಿವ? ಕುಟಿಲ ವಿಚಾರದಿಂದ ಮನಸ್ಸು ದಣಿತೈತಿಲ್ಲ. ವಿವೇಕ, ವೈರಾಗ್ಯ, ಶಮದ ಮಾದಿ, ಷಟ್ ಸಂಪತ್ತಿ, ಮತ್ತು ಮುಮುಕ್ಷತ್ವ, ಇವುಗಳನ್ನು ನೀವು ಅಳವಡಿಸ್ಕೊಡಿಲ್ಲ ಅಂದ್ರೆ ಜೀವನ ಎಲ್ಲ ವ್ಯರ್ಥ ನೋಡ್ರಿ. ಶಾರೀರಿಕ ಮತ್ತು ಮಾನಸಿಕ ನಿಯಮಾದಿಗಳು ಇಡೀ ವಿಶ್ವಕ್ಕೆ ಎಲ್ಲ ಒಂದೇ ಅದಾವು. ಆನಂದಮಯವಾದ ಇರು ನೆನಪು ಮಾಡಲಿಕ್ಕೆ ಯೋಗ್ಯವಾದದ್ದು ನೋಡ್ರಿ. ಸುಖರೂಪವಾದದ್ದು ಯಾವುದೈತಿ ಅದನ್ನು ನೆನಪು ಮಾಡ್ಕೊ. ಯಾವುದನ್ನು ನಾವು ದ್ಯಾಸಕ್ಕೆ ತಗೋಬಾರ್ದು ಅದನ್ನು ನೆನಪು ಮಾಡ್ಕೊಂತ ಕುಂದಿರ್ತೀವಿ. ಏನು ವಿಷಯ ಚಿಂತನ ಯಾರಿಗೆ ಹತ್ತೈತಿ ಅವ್ರಿಗೆ ಬುದ್ಧಿ ಕೆಡ್ತೈತಿವೋ ಏನು ಸಮಾಧಾನ ಇರ್ತೈತಿವೋ ಹೇಳ್ರಿ? ಎಲ್ಲರಿಗೂ ಒಂದೇ ಅದ ಇದು. ಇದರಾಗ ಭೇದ ಇಲ್ಲ. ವಿಷಯ ಚಿಂತನ ಹತ್ತಿರ ತಲೆ ಕೆಡ್ತೈತೋ, ನೀತಿ ಹತ್ತಿರ ತಲೆ ಕೆಡ್ತೈತೋ? ಯಾವುದನ್ನು ನೆನಪು ಮಾಡಬೇಕು, ಯಾವುದನ್ನು ನೆನಪು ಮಾಡಬಾರ್ದು? ಮಹಾತ್ಮರೆಲ್ಲ ಆನಂದ ಚಿಂತನದೊಳಗೆ ಕಾಲು ಕಳೆದ್ರು ಏನು ವಿಷಯ ಚಿಂತನದೊಳಗೆ ಕಾಲು ಕಳೆದ್ರು? ವಿಷಯಾದಿಗಳು ನಿಮ್ಮನ್ನು ತಿಳಿತಾವೋ, ನೀವು ವಿಷಯಾದಿಗಳನ್ನು ತಿಳಿತೀರೋ ಹೇಳ್ರಿ? ಬುದ್ಧಿ ಪ್ರಶಾಂತ ಇರ್ಬೇಕಾತಂದ್ರೆ ವಿಷಯ ಚಿಂತನೆ ಮಾಡಬೇಕು ಏನು ಮಾಡಬಾರ್ದು? ವಿಷಯ ಚಿಂತನೆ ಇಲ್ಲದಲ್ಲಿ ಶಾಂತಿ ಬಿಂಬಿಸ್ತೈತೋ, ವಿಷಯ ಚಿಂತನ ಇದ್ದಲ್ಲಿ ಶಾಂತಿ ಬಿಂಬಿಸ್ತೈತೋ ನೋಡ್ಕೋರಿ. ವಿಷಯ ಚಿಂತನ ಮತ್ತು ಆನಂದ ಚಿಂತನ ಯಾವ ಊರಿಂದ ಇದು, ಯಾವ ದೇಶದ ಹೇಳ್ರಿ? ಮತ್ತೆ ಯಾಕೆ ಬಡ್ದಾಡ್ತೀರಿ? ಯಾಕೆ ಬಡ್ದಾಡಿ ತಲೆ ಕೆಡಿಸ್ಕೊಂಡು ಸಾಯ್ತಿರಿ? ಕೆಲಸ ಇಲ್ಲ, ಭಕ್ಷಿಲ್ಲ. ಸುಖ ಹೊಂದಲಿಕ್ಕೆ ಪಾಲನಾ ಮಾಡೋ ನಿಯಮಾದಿಗಳು ಭಿನ್ನ ಇಲ್ಲ ಎಲ್ಲರಿಗೂ ಒಂದೇ ಅದಾವ. ಹೆಣ್ಮಕ್ಳ ನಿದ್ದೆ ಹೆಣ್ಣು, ಗಂಡು ಮಕ್ಕಳ ನಿದ್ದೆ ಗಂಡು ಬೇರೆ ಬೇರೆ ಇರುವುದಿಲ್ಲ. ವೇಷಭೂಷಣಗಳು, ಆಹಾರ ವಿಹಾರ ಬರಕಾದ್ರೆ ನಿದ್ದೆ ಅದೇನು ಬೇರೆ ಆಕೈತೇನು? ನೀತಿ ನಿಯಮಾದಿಗಳನ್ನು ಯಾವ ಪ್ರಮಾಣದಾಗ ನೀವು ಮುರಿತೀರಿ ಆಯಾ ಪ್ರಮಾಣದಲ್ಲಿ ಧೋಕಾ ತಿನ್ಬೇಕಾಗತ್ತೆ. ಸಮಾಧಿ ಹೊಂದಲಿಕ್ಕೆ ನಿಯಮಾದಿಗಳನ್ನ ಪಾಲನೆ ಮಾಡಿದ್ರೆ ಹೊಂದಲಿಕ್ಕೆ ಬರ್ತೈತಿ, ಏನು ನಿಯಮಾದಿಗಳನ್ನು ಮುರಿದ್ರೆ ಹೊಂದಲಿಕ್ಕೆ ಬರ್ತೈತಿ ನೋಡ್ಕೋರಿ. ನೀತಿ ಹುಡುಗದೆ ಕಡೆ ಮುಟ್ಟಿರ್ಪ ಅಂದಾರೆ. ನೀತಿಯನ್ನು ಪಾಲನಾ ಮಾಡಿ ಅವರು ಆ ಸ್ಥಿತಿಯನ್ನು ಹೊಂದಿರ್ತಾರೆ. ಆನಂದವನ್ನು ಹೊಂದಬೇಕಾದ್ರೆ ಎಲ್ಲರಿಗೂ ಒಂದೇ ನಿಯಮ ಪಾಲನೆ ಮಾಡಬೇಕಾಗುತ್ತೆ. ಏನು ಭಿನ್ನ ನಮೂನೆ ನಿಯಮ ಪಾಲನೆ ಮಾಡಬೇಕಾಗತ್ತೆ? ಅವ್ರ ಆನಂದ ಕಿರ್ದ, ನಿಮ್ಮ ಆನಂದ ಉದ್ದಿರ್ತೈತೇನು? ಆರಾಮಿಗೆ ಆಕಾರ ಐತೇನು? ಇಲ್ಲ. ಆರಾಮಿದ್ದದ್ದು ವಿಕಾರ ಆಕೈತೇನ್ರಿ? ವಿಕಾರ ಆಗೋದಿಲ್ಲ. ಆಕಾರ ಇದ್ದದ್ದು ವಿಕಾರ ಆಕೈತಿವ, ಆಕಾರ ಇಲ್ಲದ ವಿಕಾರ ಆಕೈತಿ ಹೇಳ್ರಿ? ನಿರಾಕಾರ ವಸ್ತು ಎಂದಾರು ವಿಕಾರ ಆಕೈತಿ? ಆಕಾರ ಇದ್ದದ್ದು ಅದು ವಿಕಾರ ಆಗುದನ? ಆನಂದ ಸಮಾಧಾನ ಏನು ವಿಷಮದನು ಅಂತ ಸಮವಾದಂಥದ್ದು. ವಿಷಮ ಅನ್ನುವಂಥದ್ದು ಇಲ್ಲ. ಆರಾಮ್ ಗುರ್ತಿಲ್ದವ್ರು ಯಾರಿದಾರೆ ಹೇಳಿ? ಎಲ್ಲರಿಗೂ ಗುರ್ತದ ಅದು ಆನಂದ. ಆ ಆನಂದದ ಗುರ್ತಿನ ಆಧಾರದ ಮೇಲೆ ನಾವು ಅದನ್ನು ಬೇಡ್ತೇವೆ. ಗುರ್ತಿರ್ಲಿಲ್ಲ ಅಂದ್ರೆ ಬೇಡ್ತಿದ್ದಿಲ್ಲ. ಆರಾಮ್ ಗುರ್ತಿಲ್ದವ್ರು ಯಾರಿದಾರೆ?
ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ನಮಗೆ ಏನು ಬೇಕಾಗೈತಿ ಅದನ್ನು ನೆನವಾಗದೇವು, ಏನು ಬೇಡಾದದನ್ನು ನೆನವಾಗದೇವು, ನೀವೇ ನೋಡ್ಕೊರಿ. ಗುರ್ತಿದ್ದದ್ದು ಮತ್ತು ಬೇಕಾದದನ್ನು ನೆನವನಾಗಿ ಇರ್ಬೇಕು, ಹೌದಿಲ್ಲ? ಏನು ಬೇಡಾದದ್ರ ನೆನವನಾಗಿ ಇರಬೇಕು. ಆರಾಮನ್ನು ಶಬ್ದ ಹಿಡ್ಕೊಂಡು ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಬಡ್ದಾಡ್ತಿರೋ, ಏನು ಆರಾಮಿನ ಬದಲಿ ಬೇರೆ ಶಬ್ದ ಇಟ್ಕೊಂಡು ಬಡ್ದಾಡ್ತಿರೋ, ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ. ಒಂದು ಚಿಂತೆ, ಒಂದು ಅಚಿಂತೆ. ಯಾವುದು ನೆನಪು ಮಾಡಬೇಕು, ಯಾವುದು ನೆನಪು ಮಾಡಬಾರ್ದು. ಬ್ರಹ್ಮ ಸಮವಾದದ ವಿಷಯ ವಸ್ತುಗಳೆಲ್ಲ ವಿಷಮದವು. ಏನು ವಿಷಮದ ಕಡೆ ಎಲ್ಲ ಕೊಟ್ರೆ ನೆಮ್ಮದಿಯಿಂದ ಬರ್ಬೇಕು ಹೇಳಿ. ಕರೆಗಿರಿ ಒಳಗೆ ಆರಾಮಿರ್ತೈತೆ. ಹಂಗೆ ಕರೆಗಿರಿ ಕಲಿಯಾಕ ಹಂಗೆ ಹೆಣ್ಣು ಗಂಡು ಗೊಳೆ ಅಂತಿರಲ್ಲ, ಬೆಳೆ ಹಾಗೆ ಮಗಿನ ಕರೆಗಿರಿ ಸುಖ ಕೊಡ್ತೈತಿ. ಹೆಣ್ಣು ಗಂಡು ಗೊಳೆ ಅಂತಿರಲ್ಲ, ಪಾಟಿ ಮಗಿನ ಬಿಳೆಗೆರಿ ಹಾಳೆ ಮಗಿನ ಕರೆಗಿರಿ ಕಲಿಯಾಕ. ಎಲ್ಲ ನೆನಪು ಮಾಡಿದ್ರೆ ಮಜಾ ಅದ ರೀ. ನಾವು ನಕ್ಕೊಂತ ಕೂಡ್ರು ಪಳೆ ಬರ್ತದೆ. ಏನೆಲ್ಲ ಹುಚ್ಚರು ಸಂತಿರಿ. ಬ್ರಹ್ಮಸೂತ್ರ ಅಂದ್ರೆ ಅದು ಬಿಳೆ ಹಾಳೆ ಮಗಿನ ಕರೆಗಿರಿ ಎಲ್ಲ. ಯಾರ ಮಾಡಿಕೊಡೋ ದೀನ್ಸನೂ ಅಲ್ಲ ಅದು. ಮಜ್ಜಿಗೆ ಒಳಗಿನ ಗಡಿಗೆ ಒಳಗಿನ ಬೆನ್ನೇನ ಯಾರ ಮಾಡಿಕೊಡೋಕೆ? ಆ ಬ್ರಹ್ಮ ಏನಾರ ಮಾಡಿಕೊಡ್ತಾನ ಮತ್ತೆ? ಇದ್ರ ಕರೆದು ಕೇಳ್ರಿ ಅವನು ಬೇಕಾದ್ರೆ, ಎಷ್ಟು ಬೇಕಷ್ಟು ಆವಿಷ್ಯ, ಎಷ್ಟು ಡಿಗ್ರಿ ತಗೊಂಡ್ಬೇಕಾದ್ರೆ ಆನಂದವನ್ನು ತಯಾರು ಮಾಡಿಕೊಡಕ್ಕೆ. ಎಲ್ಲಿ ಗೊತ್ತಾತಪ್ಪ ನಿನಗೆ ಆನಂದ ಅಂದ್ರೆ? ಬೆನ್ನಿ ಹಳದ್ ತೆಗ್ಗಿದ್ದು ಹಳದ್ ದಂಡಿಗೆ ಗೊತ್ತಾತನ ಅದು? ಎಲ್ಲಿ ಗೊತ್ತಾತ ನೋಡ್ಕೊರಿ ನೀವು. ಆರಾಮಿಗೆ ಕೊಂಬಕ್ಕೊಳಗೆ ಹತ್ತಿರ್ತಾವನ್ರಿ, ಅದಕ್ಕೆ ಕೊಂಬಕ್ಕೊಳಗೆ ನೋಡಕ್ಕೆ ಹೋಗ್ತಾರೆ. ಕೈಲಾಗದ್ದು ಏನಾರು ಮಾಡ್ಕೊತ ಕುಂತದ್ದಕ್ಕೆ ಇವ ಬೆಪ್ಪ ಹಾಕೊಂಡು ಗಣಪತಿ ಮಾಡಕ್ಕೆ ಹೋಗಿ ಮಂಗ್ಯಾನ ಮಾಡ್ಕೊಂಡು ಕುಂತಂಗೆ. ನಿದ್ದಿಗಣ್ಣಾಗ ತೋರಿದ ಬ್ರಹ್ಮ ಏನು ಗಾರುಡಿಗೇನು ಆಟ ಮಾಡಿದ್ದಕ್ಕೆ ಇವ ಬೆಪ್ಪ ಹಾಕೊಂಡು ಕುಂತಾನ. ಏನು ನಿಯಮ ಪಾಲನ ಮಾಡೋದಂದ್ರೆ ಆರಾಮ ನೆನಪು ಮಾಡೋ ನಿಯಮ ಪಾಲನ ಮಾಡೋದು. ಆರಾಮ ನೆನಪು ಮಾಡೋ ನಿಯಮ ಪಾಲನ ಮಾಡಕತ್ತಿದ ಅಂದರೆ ನಿಮ್ಮ ವ್ಯವಹಾರಿಕ ಎಲ್ಲ ನಿಯಮಾದಿಗಳು ಪಾಲನ ಆಗಿಬಿಡ್ತಾವೆ. ಬಾಳೆದ ನೆನವಿನಾಗಿರೋವಾಗ ಮಹಾತ್ಮರಂದರು ಏನು ಯಾವುದು ಕಲ್ಪನಾ ಇಲ್ಲದ ಆರಾಮಿನ ನೆನವಿನಾಗಿರೋವಾಗ ಮಹಾತ್ಮರಂದರು. ಮಹತ್ತರವಾದದ್ದು ಯಾವುದೈತೆ ಅಂದರೆ ಕಲ್ಪನಾ ರಹಿತ ಇರು, ಅದರ ನೆನಪು ಮಾಡ್ಕೊತ ಇರೋ ಅವ ಮಹಾತ್ಮ ಅಂತ. ಏನು ತೋರಿಡುವಂಥ ಜಡ ವಸ್ತುಗಳು, ವಿಷಯ ವಸ್ತುಗಳ ನೆನಪು ಮಾಡ್ಕೊಂಡು ಬರ್ತಾರ ಮಹಾತ್ಮ. ಆ ವಿಷಯ ಅನ್ನುವಂಥದ್ದು ತುಷ ಅಂತ ಕೈ ಬಿಟ್ಟವ ಅವ ಮಹಾತ್ಮ ಅಂತ. ಏನು ವಯಸ್ಸಾದ್ಮೇಲೆ ಮನೆಯಾಗ ಕೆಲಸ ಏನಿದೆ ನಿಮ್ಗೆ? ಹೊರಗೆ ತ್ಯಾಪಿ ಹಚ್ಚೋದು, ಹೌದಲ್ಲ, ಕುಳ್ಬಾಣ ಕುಳು ಬಡಿದು, ಮತ್ತೇನು ಇದೆ? ಮತ್ತು ಇದ್ರಾಗ ಕಾಲು ಕಳಿತೀನಿ ವಯಸ್ಸಾದ್ಮೇಲೆ ಮತ್ತೇನು ಮಾಡೋದು ಕೆಲಸ? ಬೇಕಲ್ಪ ಮತ್ತೊಬ್ಬ ಹೆಡ್ಯಾಕೆ ಬಂದಾಳು, ಹೌದಿಲ್ಲ? ಬರೀ ಅದನ್ನ ಕೂಳ್ ಮಾಡೋದು, ಇದನ್ನು ಮಾಡೋದು, ಇದೇ ವ್ಯವಸ್ಥೆ ನಮ್ಮ ಮತ್ತೊಂದು.
ಮನುಷ್ಯನ ಬುದ್ಧಿ ಮೇಲೆ ಪರಿಸರದ ಪರಿಣಾಮ ಭಾಳ ಆಕೈತಿ. ಅದಕ್ಕೆ ನಾವು ಒಳ್ಳೆ ಪರಿಸರದಾಗ ಇರಕ್ಕೆ ಕಲಿಬೇಕು ನೋಡ್ರಿ. ಅದ ಸೋಂಕು ಬಡ್ದ ಬಿಡ್ತೈತಿ. ಸುಂಕ ನಾ ಏಕದಂಗೆ ನಾ ಎಲ್ಲ ಅಂತಾವ ಅಲ್ರಿ ಅಂತಂದ್ರು ನಿನಗೆ ಅದು ಸೋಂಕು ಬಡ್ಕೊಂಡತ್ತಿರ್ತದೆ ನೀವು. ಏನು ಅದಕ್ಕೆ ಸಣ್ಣೊಂದಿರ್ತನ ಮಕ್ಕಳನ್ನ ಇಂಥ ವಾತಾವರಣದೊಳಗೆ ಬೆಳೆಸ್ಬೇಕು, ಸತ್ಸಂಗದೊಳಗೆ ಅವನು. ಏನು ಅದೇನಾದ ಒಮ್ಮೆ ದೃಢ ಆಯ್ತಂದ್ರೆ ಕುಂತಾಡುವಾಗಿನ ಬುದ್ಧಿ ಕುಣಿಗೆ ಹೋಗೋ ತನಕ ಆಯ್ತು. ಸಂಸ್ಕಾರ ಬದಲಾವಣೆ ಆಗೋದಿಲ್ಲ. ಅದು ಆ ವೇಳೆದೊಳಗೆ ಕಲಿತ ಸಂಸ್ಕಾರ ಏನೈತಲ್ಲ, ಅದಕ್ಕೆ ಮಕ್ಕಳನ್ನ ಅಲ್ಲಿ ಕಲಿಸ್ತಿದ್ರು, ವಿದ್ಯೆ ಕಲಿಸ್ತಿದ್ರು. ಅವ್ರು ನಮ್ಮ ಧರ್ಮ ಬೇರೆ ನಿಮ್ಮ ಧರ್ಮ ಬೇರೆ ಅಂತೀರಲ್ಲ, ಎದರ ದಶೆಯಿಂದ ಬೇರೆ ಬೇರೆ ಅಂತ ತಿಳ್ಕೊಂಡ್ರಿ ನೀವು? ನೆರೆಹೊರೆಯನ್ನು ಪ್ರೀತಿಸಬೇಕು ಅನ್ನೋದು ಎಲ್ಲರಿಗೂ ಒಂದೇ ಐತಿ, ಬೇರೆ ಬೇರೆ ಐತಿ ಹೇಳ್ರಿ. ಒಬ್ರಿಗೊಬ್ಬ ಪ್ರೀತಿಯಿಂದ ನಡ್ಕೋಬೇಕು ಅನ್ನೋದು ಎಲ್ಲರಿಗೂ ಒಂದೇ ಐತಿಲ್ಲ. ಎಲ್ಲ ಧರ್ಮದಾಗ ಹೋದಾವಿಲ್ಲ. ಹಾಂ ಇದನ್ನು ಯಾಕೆ ಮಾಡಿದ್ರು ನೀವು? ಒಬ್ಬನ ಕೊಟ್ಟು ಒಬ್ಬರು ದ್ವೇಷ ಯಾಕೆ ಮಾಡ್ತೀರಿ? ಅದರಿಂದ ನಿನಗೆ ಲಾಭ ಏನೈತಿ? ದ್ವೇಷದಿಂದ ದ್ವೇಷ ಒಳೆಯದೆ ಅದು ಶಾಂತಿಯಿಂದ ಅಳಿತದಂತ. ಏನು ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇವೆಲ್ಲ ನಿನಗೆ ಹಾನಿಯವು. ಯಾರ ಬಗ್ಗೆನೂ ಹೊಟ್ಟೆ ಕಿಚ್ಚು ಇನ್ನೊಬ್ಬರ ಉನ್ನತಿ ಕಂಡು ಹೊಟ್ಟೆ ಕಿಚ್ಚು ಹೋಗಲ್ಲ. ನಿಸರ್ಗಕ್ಕೆ ಅನುಸಾರವಾಗಿ ಭೇದ ಮಾಡ್ತಿರೋ, ನೀವು ಕಲ್ಪನೆಗೆ ಅನುಸಾರವಾಗಿ ಭೇದ ಮಾಡ್ತಿರೋ? ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ ಅಂತ ಸುಳ್ಳ ಹೊಡೆದಾಡಿ ಸಾಯ್ತೀರಿ ನಾವು. ಎದಕ್ಕೆ ನಾನಂತ ತಿಳ್ಕೊಂಡಾನು ಅದು ಎಲ್ಲರಲ್ಲೂ ಒಂದೇ ಅದ. ನಾನು ಅನ್ನೋ ಭಾವ ನಿಜವಾದ ನಾನು ಐತಲ್ಲ, ಅದು ಎಲ್ಲರಲ್ಲಿ ಒಂದೇ ಐತಿ. ಜಗತ್ತಿನ ಎಲ್ಲ ಜೀವರಾಶಿಗಳು ಇವ 4 ವರ್ಗದ ಬಂದವು. ಏನು ಉದ್ವಿಜ, ಸ್ವೇದಜ, ಅಂಡಜ, ಜರಾಯುಜ ಅಂತ. ಅಂದರೆ ಸಸ್ಯದಿಂದ ಉತ್ಪನ್ನ ಆಗುವಂಥವು, ಬೆವರಿನಿಂದ ಉತ್ಪನ್ನ ಆಗುವಂಥವು. ಜರಾಯುಜ ಅಂತಂದ್ರೆ ಹೊಟ್ಟೆಯಿಂದ ಹರಿದು ಬರುವಂಥವು. ಅಂಡಜ ಅಂದ್ರೆ ತತ್ತಿಯಿಂದ ಹುಟ್ಟಿ ಬರುವಂಥವು. ಏನು ಎಲ್ಲರಲ್ಲಿ ಒಂದೇ ಅದಾವ, ಎಲ್ಲ ಕಾಲಕ್ಕೂ ಒಂದೇ ಅದಾವು. ಸಸ್ಯಗಳಲ್ಲಿ ಎಷ್ಟು ಪ್ರಕಾರದ ಸಸ್ಯ ಅದಾವ? 21 ಲಕ್ಷ ಪ್ರಕಾರದ ಅಲ್ಲಿ ಸಸ್ಯಗಳದಾವ. ಅದ್ರಾಗ ಎಷ್ಟು ಗೊತ್ತದ ನಿನಗೆ? ಸಸ್ಯದಲ್ಲಿ ಎಷ್ಟು ಸಂಶೋಧನೆ ಮಾಡೇನಂತೀಯಲ್ಲ. ಕೆಲಸ ಇಲ್ಲ, ಬಗ್ಸಿಲ್ಲ, ದೊಡ್ಡ ಶಾನೆ ಅಂತ. ಒಂದು ಊರಾಗ 28 ಜಾತಿ ಮಾಡ್ಕೊಂಡು ಹೊಡೆದಾಡಿ ಸಾಯ್ತೀವಿ ನಾವು. ಕಾಮಕ್ರೋಧಾದಿಗಳ ವ್ಯವಹಾರ ಎಲ್ಲರಿಗೂ ಒಂದದಾವಿಲ್ಲ. ಯಾಕೆ ಹೊಡೆದಾಡ್ತೀರಿ ಹಂಗಾರೆ? ಅರಿಷಡ್ ವರ್ಗಗಳೆಲ್ಲ ವರ್ಗದವ್ರಿಗೆ ಒಂದೇ ಅದಾವಿಲ್ಲ. ಮುಕುಳು ತಿಂತೈತಿ, ಬಾಯಿ ಹೇಳ್ತೈತಾನೆ. ಒಣ ದಿಮಾಕ್ ಮಾಡಿರ ಯಾರು ಕೇಳ್ತಾವ ಇಲ್ಲಿ? ಆಹಾರ, ನಿದ್ರಾ, ಭಯ, ಮೈಥುನ ಎಲ್ಲರಿಗೂ ಒಂದದಾನಿಲ್ಲ. ಜಾತಿ ಹಿಡ್ಕೊಂಡು ಬಡದಾಡಿ ವ್ಯರ್ಥ ಕಾಲಹರಣ ಮಾಡ್ತೀರಿ ನೀವು. ಸುಖ ಶಾಂತಿ ಸದನವನ್ನು ಹೊಂದಿದವರು ಮಹಾತ್ಮರು, ಏನು ಕಾಮಕ್ರೋಧಾದಿಗಳಲ್ಲಿ ಒದ್ದಾಡವರು ಮಹಾತ್ಮರು? ಜಿತೇಂದ್ರಿಯನಾಗಿ ಆತ್ಮರತನಾಗಿ ಆತ್ಮಕ್ರೀಡೆಯೊಳಗೆ ಇದ್ದೀಯ? ಜಿತೇಂದ್ರಿಯಶ ಆತ್ಮರತೈರ್ ಬುಧಶ್ಯ. ಅವಾಗ ಎಲ್ಲಿದ್ರು ಅವಾಗೇನು ಬಾಧೆ ಆಗುದಿಲ್ಲ. ಗೃಹಸ್ಥನಾಗಿದ್ರು ಅವಾಗೇನೂ ಆಗುದಿಲ್ಲ. ಜಿತೇಂದ್ರಿಯಶ ಆತ್ಮರತೈರ್ ಬುಧಶ್ಯ ಗೃಹಸ್ಥಾಶ್ರಮಂ ಕೆಮ್ಮುನು ಕರೋತಿ ವದ್ಯಂ ಅಂತ. ಅವ ವಿಷಯ ಭೋಗಗಳ ಮಧ್ಯದಾಗಿದ್ರು ಸುಧಾ ಅವಾಗೇನೂ ಹಾನಿಯನ್ನು ಉಂಟು ಮಾಡೋದಿಲ್ಲ. ಕಾಮಕ್ರೋಧಾದಿಗಳಲ್ಲಿ ಒದ್ದಾಡವರು ಮಹಾತ್ಮರು.
ಶಾಂತಿ ಸದನವನ್ನು ಹೊಂದಿದಂಥವರು ಮಹಾತ್ಮರು. ವಿಷಯರತನಾಗಿದ್ದವ್ರು ಸುಖಿಯಾಗಿರ್ತಾರೋ ಏನು ಆತ್ಮರತನಾಗಿದ್ದವ್ರು ಸುಖಿಯಾಗಿರ್ತಾರೋ? ಎದರೊಳಗಿದ್ರೆ ಸುಖಿಯಾಗಿರ್ತಿ ಅನ್ನೋದನ್ನು ಹೇಳು ದೊಡ್ಡಪ್ಪ. ನೀನು ನಿನ್ನ ಯೋಜನಾದಿಗಳೆಲ್ಲ ಎದರ ಸಂಬಂಧಪ್ಪ? ಇವು ಕಾಮನ ತೃಪ್ತಿ ಪಡಿಸಕ್ಕೋ ಏನು ರಾಮನ ಪ್ರಾಪ್ತಿಗೋಸ್ಕರ ನಾವು ಇವೆಲ್ಲ? ಕಾಮದಿಂದ ತೃಪ್ತಿನೂ ಇಲ್ಲ, ಅದರಿಂದ ನೆಮ್ಮದಿ ಅಂತ ಹುಡುಕ್ಯಾಡ್ರೂ ಸಿಗೋದು. ನೀನು ಅತೃಪ್ತಿ ಅನ್ನೋದು ಬೆಳ್ಕೊಂತ ಹೋಗತ್ತೆ. ನಿನ್ನ ಯೋಜನಾದಿಗಳೆಲ್ಲ ಎದರದಿಂದ ಕಾಮನ ತೃಪ್ತಿ ಪಡಿಸ್ಕೋಬೇಕು ಅನ್ನೋ ಸಂಬಂಧ ಅದಾವಿಲ್ಲ. ಎಂದೂ ತೃಪ್ತಿ ಆಗುವುದಿಲ್ಲ. ಅದ್ರ ಬೆನ್ನು ಹತ್ತಿದವ್ರು ಯಾರೂ ಆಗಿಲ್ಲ, ತೃಪ್ತಿಯಿಂದ ಇರೋಕ್ಕಾಗೇ ಇಲ್ಲ. ನಿನ್ನ ತಲೆ ನೀ ಮೊದಲು ಸಮ ಮಾಡ್ಕೋ ಅಂದ್ರೆ ಇನ್ನೊಬ್ಬರ ತಲೆ ಸರಿ ಮಾಡಕ್ಕೆ ಬರ್ತೈತಿ. ಉತ್ಕಟ ಇಚ್ಛಾ ಇತ್ತಂದ್ರೆ ಅವ್ನು ಎಲ್ಲಿ ಬೇಕಾದಲ್ಲಿ ಅದನ್ನ ನೆನಪು ಮಾಡ್ಕೊಂಡು ಆ ಸ್ಥಿತಿ ಹೊಂತಾನ. ಏನು ನೆನೆಯುವವಗೆ ಮನೆಯೇನು ಮಠವೇನು ನೆನೆಯದವನು ಪರ್ವತದ ಕೊನೆಯಲ್ಲಿದ್ದರೇನು ಸರ್ವಜ್ಞ ಅಂತ. ಉತ್ಕಟ ಇಚ್ಛಾ ಇತ್ತಂದ್ರೆ ಯಾವಾಗಲೂ ಅದೇ ನೆಗೆ ಇತ್ತು. ಶಾಂತಿ ಸಮಾಧಾನ ಹೊಂದಬೇಕಾತಂದ್ರೆ ಈ ಕಾಮಕ್ರೋಧಾದಿಗಳನ್ನು ಜಯಿಶತ್ರುಂ ಕಾಮರೂಪಂ ದುರಾಸದಂ ಅಂತ. ನಮ್ಮವ್ರನ್ನವ್ರು ಅಷ್ಟೇ ತಿನ್ಬೇಕಂತ, ಇನ್ನೊಬ್ಬರಿಗೆ ತಿನ್ನಬಾರ್ದಂತ. ಹಂಗಾರೆ ನಮ್ಮವ್ರನ್ನವ್ರು ಯಾರದಾರು ಹೇಳು? ಏನು ಅತಿ ಲೋಭ ಜಾತಿ ಮತ್ಸರದಿಂದ ಒಬ್ಬ ರಾಜ ಹೊಟ್ಟೆಬ್ಯಾನ್ ಹಚ್ಕೊಂಡು ಹುಚ್ಚಿಡ ಸತ್ಯವತ್ತು. ಜಾತಿ ಹುಚ್ಚು, ಕಾಮಕ್ರೋಧಾದಿಗಳಿದ್ದವ ಎಲ್ಲಿ ಹೋದರೂ ಭಯ ಇರುವುದು. ಕಾಮಕ್ರೋಧಾದಿಗಳಿಲ್ದವಂಗ ಎಲ್ಲಿ ಹೋದರೂ ಭಯ ಇರುವುದನ್ನು. ನಿದ್ರೆ ಆರಾಮ ಗುಂಪು ಕಟ್ಕೊಂಡು ಮಾಡ್ತೀರೇನ್ರಿ? ಬ್ರಹ್ಮ ಭಾಳ ಶಾನ್ಯ ಅಂತ ಏನು ಕಮ್ಮಂತ ಹಿಂಸ ಮಾಡಿಕೊಟ್ಟ ನೋಡ್ರಿ. ಏತ್ಕೊಂತ ಅಡ್ಡಾಡೋದು. ಶಾನ್ಯ ಇದ್ದವ ತನಗರ ತಿರ್ಬೇಕಿಲ್ಲ, ಚಲೋದ್ ಮಾಡಿಕೊಡ್ಬೇಕು ಅನ್ನೋದು. ಚರಟದಿಂದ ಚರಟ ಕೂಡಿಸ್ಕೊಂತ ಕುಂತ್ಬಿಟ್ಟ. ಶಾನ್ಯ ಅದಾವ ಯಾವುದಕ್ಕೆ ಗುರ್ತಿಲ್ಲ ಅದಕ್ಕೆ ಗುರ್ತ ಮಾಡ್ಲಿಕ್ಕೆ ಹೋದ್ರೆ ನಿತ್ಯ ಸುಖ ಹೊಂದಬೇಕನ್ನುವಂಥವ್ರು ನಾವು ತಮ್ಮೊಳಗೆ ತಾವು ನೋಡ್ಕೊಳ್ಳೋ ಕೆಲಸದ ಹೊರಗೆ ಎಲ್ಲಿ ನೋಡೋಂಗಿಲ್ಲ. ಅಲಿಂಗಮ್ಮ ಸ್ಪರ್ಶಂ ಅಪ್ರತರ್ಕ್ಯಂ ಅಂತ. ಎಲ್ಲರೂ ಕಾಮನವರ, ರಾಮನವರ ಯಾರ್ದ್ರಿ? ಎಲ್ಲರೂ ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ವಿಶ್ವದಾದ್ಯಂತ ಅಡ್ಡಾಡಿ ನೋಡ್ರಿ ನೀವು ಬೇಕಾದ್ರೆ. ದೇವ್ರ ಚಿನ್ನ ಇಡ್ಲಿಕ್ಕೆ ಬರ್ತೈತೆ? ನಿಮ್ಮ ಚಿನ್ನ ಇಟ್ಟು ಮರದಲ್ಲಿ ತೋರಿಸು ಅಂದ್ರೆ ದೇವ್ರ ಚಿನ್ನ ಇಡ್ಲಿಕ್ಕೆ ಬರ್ತೈತೆ. ತನ್ನ ಬಿಟ್ಟ ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ ಅಂತಾನ. ಆದ್ರೆ ನಮ್ಮನ್ನು ಬಿಟ್ಟ ಹೊರಗೆ ಹುಡ್ಕಕ್ಕೆ ಹೊಂಟಾನ. ಮಣ್ಣು ಕಡಿಯಕ್ಕೆ ಮಾಡಿದ್ರೆ ಗಡಿಗೆ ಎಲ್ಲಿ ಐತೈತೆ? ಹಂಗಂದ್ರೆ ನಿಮ್ಮನ್ನು ಕಡಿಗೆ ಮಾಡಿದ್ರೆ ದೇವರ ಎಲ್ಲಿ ತರ್ತೀರಿ? ಶರೀರ ನಾನು ಅಂತ ತಿಳ್ಕೊಳಕ್ಕೆ ಯಾರು ಹೇಳಿದ್ರು? ನೀನ ಇದ ನಾನು ಅಂತ ತಿಳ್ಕೊಂಡು ಬಂತೀವಿ. ಕಲುವು ಕಲ್ತೀವಿ, ಅಟ್ ದಿಟ್ಟಿಸಿ ನೋಡ್ಯಾರ ಕಲೀಲಿಲ್ಲಲ್ಲ. ಶರೀರ ನಾನಂತ ತಿಳ್ಕೊಂಡಿದ್ದಿ ಮಹಾ ಅಪರಾಧ ಇದು. ಏನು ದೇಹ ತಾದಾತ್ಮ್ಯ ಭಾವನ ಮೊದಲೇ ದೊಡ್ಡ ತಪ್ಪು. ಈ ತಪ್ಪು ತಿಳುವಳಿಕೆಯನ್ನ ಕಳ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕಿಲ್ಲ. ಎಲ್ಲಿ ಹಿಡಿದಿ ಅಲ್ಲಿ ಕೈ ಬಿಡು. ಒಳಗೆ ಹಿಡಿದಿವಿ ನಾವು ಹೊರಗೆ ಹಿಡಿದೀವಿ ಅಂದ್ರೆ ಒಳಗೆ ಹಿಡಿದ್ರೆ ಹಿಡಿದಿಯ ನಿಂದ ಅಲ್ಲೇ ಕೈ ಬಿಡೋದನ್ನ. ನೀ ಎಲ್ಲದನ್ನು ಹಿಡ್ಕೊಂಡು ಕುಂತಲ್ಲೇ ನಿನಗೆ ದೆವ್ವಾಗಿ ಗಂಟು ಬಿಡ್ತಾವ. ನೀ ಯಾರದೇನು ತಿಳುವಳಿಕೆ ಮಾಡ್ಕೊಂಡ್ರೆ ನಿನಗೆ ಯಾವುದ್ರ ಕಾಟನೂ ಇಲ್ಲ. ಏನು ನೀವು ಅಲ್ಲದನ್ನ
ನೀವಂತ ತಿಳ್ಕೊಂಡು 108 ಕರ್ಮ ಮಾಡ್ತಿರೋ ಏನು ನೀವು ಏನಿದ್ರಿ ಅದನ್ನು ತಿಳ್ಕೊಂಡು ಮಾಡ್ತಿರೋ ಕರ್ಮವನ್ನು. ಒಂದು ಹನಿ ನಿಮಿಷರ ಕಾಮ ಸಂಕಲ್ಪ ವರ್ಜಿತ ಆಗಿರಾಕ ಬಂದತೀನಿ. ಪಟ್ಟಿ ಪಾಡಿಗಾಗಿ ಕರ್ಮಗಳಲ್ಲಿ ತೊಡಗಿದ್ರಿ ಮತ್ತು ಒಳ್ಳೆಯ ಸುಸಂಸ್ಕೃತರ ಅಂತ ಹೇಳ್ತೀರಿ. ಏನು ಶರೀರ ಚರಿತಾರ್ಥ ಪ್ರಾರಂಭ ಪ್ರಕಾರ ನಡೀತೈತಿ, ಅದರೊಳಗೆ ಏನೋ ಬದಲಾವಣೆ ಮಾಡೋಕ್ಕಾಗೋದು. ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ಮೊದಲು ತಿಳ್ಕೊ. ಎಲ್ಲರೂ ಕಾಮನ ಪೂಜಾರಿಗಳೇ ಆಗಿಬಿಟ್ರು. ದೇವ್ರ ಪೂಜಾರಿಗಳು ಯಾರ್ದು ಹೇಳ್ರಿ? ಎಲ್ಲ ಸಾಲ ಸರ್ವಜ್ಞನ ಆತ್ಮ ಸಂಸ್ಮರಣ ಒಂದನ್ನು ಬಿಟ್ಟು ಉಳ್ಕಿದೆಲ್ಲ ವ್ಯರ್ಥ ನೋಡಿ. ಬ್ರಹ್ಮವೇ ಧ್ಯಾನ ಮಾಡತಕ್ಕದ್ದು ಹೊರತು ಮತ್ತೊಂದು ಯೋಗ್ಯವಲ್ಲ ಅಂತ ಹೇಳುವುದನ್ನು ವೇದಾಂತದ ಡಂಗುರ. ಆರಾಮ ನೆನಪು ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಇರ್ತೈತೋ ಏನು ಆ ವಸ್ತುಗಳ ನೆನಪು ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಇರ್ತೈತಿ. ಆರಾಮ್ ನೆನಪು ಮಾಡಲಿಕ್ಕೆ ಆಸ್ಪದ ಕೊಡದಂಥ ಹುಳ ತಲೆ ತುಂಬ್ಕೊಂಡು ಬಿಟ್ಬಿಟ್ಟೆವು. ಅಂದಲ್ಲೇ ನಮಗೆ ಅನುಭವ ಬರುವಲ್ಲ. ಕಲ್ಪಿತ ಸೃಷ್ಟಿ ಕಲ್ಪಿತ ಕ್ರಮಾತ್ಮ ಒಂದು ಏನು ಮಾಡೋ. ಆರಾಮ ಅಂತರಂಗದಲ್ಲಿ ಬಹಿರಂಗದಲ್ಲಿ ಇದನ್ನು ನೋಡ್ಕೋರಿ. ಅಂತರಂಗದಲ್ಲಿ ಇದ್ದದ್ದು ಬಹಿರಂಗದ ಹುಡುಕಿರಿ ಎಷ್ಟು ಜನ್ಮಕ್ಕೆ ಸಿಗಬೇಕು. ಅಂತ ಸುಖವಂತರ ಆರಾಮ ಅಂದಾರ. ಪ್ರತಿಯೊಬ್ಬರಿಗೂ ಅಂತರಂಗದಲ್ಲಿ ಅದು ಆನಂದದ ಅನುಭವ ಬರ್ತದೆ. ನಾವು ಇಂದ್ರಿಯಗಳ ಮೂಲಕ ಬಹಿರಂಗದಲ್ಲಿ ಅದು ಹುಡುಕಾಕೊಂತೀವಿ. ಇನ್ನೂ ಹೊಳಿವಲ್ಲ ನಮಗೆ, ಮುದುಕಾದರೂ ಇನ್ನೂ ಹೊರಗೆ ಹುಡುಕ. ಈ ವಿಚಾರ ನಿನ್ನಲ್ಲಿ ಮೇಲೆ 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 ಹೇಳ್ಕೊಂತ ಕುಂತಿದ್ದೆ ಅಂದ್ರೆ ಅದು ಪರಿಣಾಮ ಆಗೇ ತಿರ್ತೈತಿ. ತಿಳಿಲಿ ಇದ್ರ ಬಗ್ಗೆನ ಹೇಳೋದು ಕೇಳೋದು ಅಭ್ಯಾಸ ನಡಿಬೇಕು ನೋಡ್ರಿ. ಒಮ್ಮಿಲ್ಲ ಒಮ್ಮೆ ಇದ್ರ ಅನುಭವ ನಿನಗೆ ಆಗಕ್ಕೆ ಶುರು ಹೋಗ್ತೈತಿ ನೋಡ್ರಿ. ಎಂಥ ದೊಡ್ಡದನಂದ್ರು ಅದರ ಪರಿಣಾಮ ಆಕೈತಿ ನಿನಗೆ. ಶ್ರವಣ ಮಾಡಿದ್ರ ದೊಡ್ಡ ಲಾಭ ನಿನಗೆ. ಏನು ಇಡೀ ಜಗತ್ತನ ಇದು ಕಲ್ಪಿತದ. ಇದ್ರಾಗ ಏನಾರ ಮಾಡ್ಕೋತ ಕೂದ್ರೆ ನೀನು ಸಮಾಧಾನ ಸಿಗ್ತೈತೇನ? ಅಂತರಂಗದಲ್ಲಿ ಲಕ್ಷ ಕೊಡು, ಅಂತರಂಗದ ಕಡೆ ಲಕ್ಷ ಕೊಡು, ಬಹಿರಂಗದ ಕಡೆ ಉದಾಸೀನ. ಅರಿವಿಗೆ ಅಣ್ಣವಾಗಿ ಅರಿವು ಐತೇನ? ಬಯಲಿಗೆ ಅಣ್ಣವಾಗಿ ಬಯಲು ಐತೇನ? ಆ ದೇವರು ಈ ದೇವರು ತಿರುಗುಳು ಬುದ್ಧಿ ಎಲ್ಲ ಸುಳ್ಳರಿ ಅವು. ಸಂಕಟ ಬಂದಾಗ ಯಾವ ದೇವರು ನಿನ್ನ ಕಾಪಾಡ್ತಾರೆ? ಎಲ್ಲರೂ ಮಾಡೋದು ಎಲ್ಲ ಅದರ ಸಂಬಂಧ. ಒಂದಿಲ್ಲ ಒಂದು ಒಳಗೆ ಹೇತು ಇಟ್ಕೊಂಡು ಕಾಮನ ಆಶೆ ಐತಿ, ಒಳಗೆ ವಿಷಯದ ಆಶೆ ಇಟ್ಕೊಂಡ ಮಾಡೋದು ಏನಾದ್ರು. ಮುಂಜಾನೆಯಿಂದ ಸಂಜೆ ತನಕ ಬರೇ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಇದೇ ನೆನಪಿನಾಗ ಕಾಲ ಕಳೆದೇವು ನಾವು. ನಮಗ್ ಬೇಕಾದದ್ದು ಆರಾಮಿನ ನೆನಪಿನಾಗ ಇರಾಕ್ ಪ್ರಯತ್ನ ನಾವು ಮಾಡಾಕಲ್ಲಿ. ಜಾತ್ರೆ ಅಂದ್ರೆ ಏನ್ ನೆನಪಿಗೆ ಬರ್ತೈತಿ ನಿಮ್ಗೆ? ಏನ್ ನಿಯಂತ್ರಣ ಇರ್ತೈತಿ ಅಲ್ಲಿ? ಆರಾಮಿನ ನೆನಪು ಬಂದ್ಬಿಟ್ಟು ಬಾಕಿದೆಲ್ಲ ಬರ್ತೈತಿ, ನೆನಪು ಬರ್ತೈತಿ. ಎಲ್ಲರೂ ಎದ್ರ ಸಂಬಂಧ ಬಂದಿರಿ? ಇಲ್ಲಿ ಬಾಳೆ ನೆಟ್ಟಗಾಗಲಿ, ವಿಷಯ ವ್ಯವಹಾರ ನೆಟ್ಟಗಾಗಲಿ ಅಂತ ತಿಳ್ಕೊಂಡು ಬಂದು ಕುಂತೀರಿ. ವಿಷಯ ವ್ಯವಹಾರವನ್ನು ಕೈ ಬಿಟ್ಟರೆ ತಾನ ಬರೋಬ್ಬರಿ ಆಗೈತಿ, ನೆಟ್ಟಗಾಕೈತಿ. ಅದು ಕೈ ಬಿಟ್ಟಿಂದ ನಡಿವಲ್ದು, ಹಾರ ಹಿಡಿದು ಹೋಗಲ್ದು. ಅದೇ ಅದಕ್ಕೆ ಬೇಕಾಗೈತಿ. ಮತ್ತು ಅದನ್ನ ಆಗೈತಿಲ್ಲೋ ನೋಡು, ಮಂದಿ ಬಾಯಲ್ಲಿ ಕೇಳ್ತಾನ, ಏನಪ್ಪ ಬರೋಬ್ಬರಿ ಆಗೈತಿ ಹಂಗಾಗಿ. ಏನು ಹೋಗಿ ಅಲ್ಲಿ ಬಿಡ್ರಿ, ಮತ್ತು ಅವ ನಡೆದೈತೆ ಅಂತ ಅದಕ್ಕೆ ಹತ್ಬ್ಯಾನ್ ಹತ್ತಿರ ಚಿಂತೆ. ಎಲ್ಲರ ಮನೆ ಒಳಗಿದ್ದದ್ದು ಅದು ವಿಷಯಗಳ ಅವಲಂಬನೆ ಮಾಡಿದವ್ರು ಯಾರ್ದಾರ ಅವು ಹೊಡೆದಾಡಿ ಸಾಯ್ತಿರ್ತಾವ. ಒಂದಕ್ಕೊಂದು ಸೇರ್ಕಿಲ್ಲ. ಏನು ವಿಷಯದ ವಿಚ್ಛ ಯಾವ ಕಡಿಮೆ ಇರ್ತೈತಿ ಅವನಿಂದ ಸಮಾಧಾನ ಶಾಂತಿ ಸಿಗ್ತೈತಿ. ಏನು
ಜಾತ್ರೆಗೆ ಬಂದವರಿಗೆಲ್ಲ ವೇದಾಂತ ತಿಳಿಬೇಕಾದ್ರೆ ಅದೇನು ಆದಿಮ್ಯಾಗ ಬಿದ್ದ ಕೆಲಸ, ಆದಿಮ್ಯಾಗಿನ ಕೆಲಸ ಅಲ್ಲ. ನಿಮ್ಮ ನಿಜವಾದ ಇರುವನ್ನು ಕುರಿತು ಶ್ರವಣ ಮನ ನಿಧಿಧ್ಯಾಸನವನ್ನು ಮಾಡ್ಕೋಂತ ಇರ್ಬೇಕು. ಅಂದ್ರೆ ಏನಾರು ವಿಷಯ ವಾಸನ ಕಡಿಮೆ ಅಂತ ಬರ್ತಾವ. ಅದನ್ನು ಬಿಟ್ಟುಕೊಟ್ಟು ಹೊರಗೆ ಏನು ಕರ್ಮ ಮಾಡಿದ್ರು ಮತ್ತಟ್ಟು ಗಟ್ಟೆಕ್ಕವು. ಏನು ಅನ್ಯ ಮಾತುಗಳನ್ನು ಬಿಟ್ಟು ಬಿಡಬೇಕು. ಮಾತಾಡಿದ್ರೆ ಆ ಇರುವನ್ನು ಕುರಿತು ಅಷ್ಟೇ ಮಾತಾಡ್ಬೇಕು. ಬಾಕಿ ತೋರ್ಕಿ ಬಗ್ಗೆ ಏನು ಮಾತಾಡೋದು ಅವಶ್ಯಕತೆ ಇಲ್ಲ. ಆತ್ಮನನ್ನು ಬಿಟ್ಟು ಉಳುಕಿದ್ದರ ಬಗ್ಗೆ ಹೇಳ್ಕೊಂತ ಕೂಡೋದು ಅದು ಅದು ಮನುಷ್ಯನ ಜನ್ಮದ ಕೆಲಸನ ಅಲ್ಲ. ಪಂಚೀಕರಣ ಅಭ್ಯಾಸ ಮಾಡ್ಕೋತ ಕೂತಿ ಅದನ್ನ ಮಾತಾಡೋದ ಭಾವ ಗಟ್ಟಿ ಆಗತ್ತೆ ನನಗೆ. ಓದ್ ಒಗಿ ಹತ್ತಾಗದನ್ನ ಸಮುದ್ರದಾಗ ಪಂಚೀಕರಣ ಸಂಚೀಕರಣ ಗಿಂಚೀಕರಣ ತಗೊಂಡು ನೀ ಮೊದಲು ಪಂಚೀಕರಣ ಶರೀರ ಹೌದಲ್ಲ ನೋಡ್ಕೋ, ಹೌದಾರ ಅದನ್ನ ಅಭ್ಯಾಸ ಮಾಡೋಣ ಅಂತ. ಪಂಚಭೂತ ವಿರಹಿತವಾದಂತಹ ಸ್ಥಿತಿ ನೀನು. ಯಾವ ಪಂಚಭೂತಾದಿಗಳು ನಿನಗೆ ಹತ್ತಿಲ್ಲ. ನಿನ್ನ ಆಧಾರದ ಮೇಲೆ ಅವೆಲ್ಲ ತೋರ್ತಾವ, ಅವು ನಿನಗೆ ಏನು ಹತ್ತಿಲ್ಲ. ನಿನ್ನ ಇರುವಿಗೆ ಯಾವ ಪಂಚಭೂತಾದಿಗಳ ವಿಕಾರನೂ ನಿನಗೆ ಹತ್ತಿಲ್ಲ, ಹತ್ತುವುದೂ ಇಲ್ಲ. ಅನ್ಯ ಮಾತುಗಳನ್ನು ಮಾತಾಡಕ್ಕೆ ಹೋಗ್ಬಾರ್ದು, ಬಿಟ್ಟು ಬಿಡ್ಬೇಕು. ಸುಳ್ಳ ವಾಣಿಗೆ ದನಿಬೇಕೈತಿ. ಆತ್ಮನನ್ನು ಕುರಿತ ಕೇಳಬೇಕು. ಅನಾತ್ಮದ ಬಗ್ಗೆ ಕೇಳುವುದು ಉಪಯೋಗ ಇಲ್ಲ. ಏನು ಬ್ರಹ್ಮ ಒಂದೇ ನಿಮಗೆ ಸುಖ ಕೊಡುವಂಥದ್ದು. ಬ್ರಹ್ಮವಲ್ಲದ್ದು ಏನೈತೆ ಅಲ್ಲ, ಅದು ಯಾವುದು ಸುಖರೂಪ ಅಲ್ಲ. ಈ ಜಗತ್ತನ್ನು ನೀವ ಕಲ್ಪಿಸ್ಕೊಂಡಿರೋ, ಇನ್ನು ಯಾರು ಬಂದು ನಿಮಗೆ ಹಿಂಗೆ ನಾನ ಮಾಡ್ಯಾನಂತ ಬಂದು ಹೇಳಿದ್ರು ನಿಮಗೆ ಯಾಕೆ ತಲೆ ಕೆಡಿಸ್ಕೋತಿರಪ್ಪ ಕನಸಿನ ಬಗ್ಗೆ, ತೋರಿ ಅಡಗೋದ್ರ ಬಗ್ಗೆ. ಯಾವ ಉಳಿದಿಲ್ರಿ. ನೀನು ಜಗತ್ತು ಮಾಡಿದವ ಎಲ್ಲ ನಿನ್ನ ಕಲ್ಪನಾದಾಗ ತೋರ್ತ. ನೀನ ಕಲ್ಪನಾ ಎಲ್ಲ ಅಡಗಿಸಿಬಿಟ್ಟೆ ಅಂದ್ರೆ ಅವಕ್ಕೆ ಅಸ್ತಿತ್ವನೇ ಇಲ್ಲ. ಏನು ಕನಸಿನ ಕರ್ಮಕಾಂಡ, ಅದು ಕನಸಿನ ಕೂಡ ಅಷ್ಟೇ. ಕರ್ಮಕಾಂಡ ಎಲ್ಲ ನಿನ್ನ ಕನಸಿನಿಂದ ಹೌದು. ಆರಾಮಿನೊಳಗೆ ಅದು ಇಲ್ಲೇ ಇಲ್ಲ. ಪೂರ್ಣ ಅಜ್ಞಾನದೊಳಗೂ ಇಲ್ಲ, ಪೂರ್ಣ ಜ್ಞಾನದೊಳಗೂ ಇಲ್ಲ. ಎಲ್ಲ ಅರುಚಿನೊಳಗದ ನಿನ್ನ ಕರ್ಮಕಾಂಡ. ಕರ್ಮಕಾಂಡ ಏನೋ ಇವಾಗ ಫಲ ಕೊಡ್ತೈತೆ ಅಂತ ಎಷ್ಟು ತುಂಬೈತಿ ಉಪ ನಿನಗೆ. ಸುಳ್ಳಪಳ್ಳ ಯಾಕೆ ಹೇಳ್ಕೊಂತ ಕುಂದಿರ್ಬೇಕು? ಜನರನ್ನು ಮೋಸ ಮಾಡ್ಕೊಂತ ಹೊಟ್ಟೆ ತುಂಬ್ಕೊಳ್ಳೋದು ಇದಾಗೋದಿಲ್ಲ. ಏನಾರ ಹೇಳಿ ಜನರಿಗೆ ಅದು ಹೌದಾ ಅಂತ. ಕನಸಿನೊಳಗಿನ ದೇವತೆಗಳ ಆರಾಧನೆ ಮಾಡಿದ್ರೆ ಅವೇನು ಕೊಡ್ತಾವ ನಿನಗೆ? ನೀವು ಅವು ನಿಮಗೆ ಕೊಟ್ಟಿದ್ರೆ ನೀವ್ಯಾಕೆ ಎಷ್ಟು ಸಂಕಟ ಪಡ್ತಿದ್ರಿ? ಕರ್ಮೋಪಾಸನೆ ಮಾಡೋದ್ರಿಂದ ಮತ್ತಟು ದೇಹ ಭಾವ ಗಟ್ಟಿ ಆಕೈತಿಲ್ಲ. ನಮಗೆ ಏನು ಬೇಕಾಗೈತಿ ಅದರ ನೆನಪಿನಾಗಿದ್ರೆ ಅದು ಅನುಭವ ಬರ್ತೈತಿ. ತದ್ವಿರುದ್ಧ ಏನಕ್ಕೇನಾರು ನೆನಪು ಮಾಡಿದ್ರೆ ಬಾಳೆ ಯಾರ್ದು ಚಂದಾಗಿ ನಡೆದಿಲ್ರಿ. ಚಂದಗೆ ಹಿಡಿಯೋದು ಬಾಳೆ ಸರಿಯಾಗಿದ್ದು ಬಿಟ್ಟಿದ್ರೆ ನಾವು ಬಾಳೆ ಮಾಡ್ಕೊಂತ ಹೋಗ್ತಿದ್ದೀವಿ. ಬಾಳೆ ಬಿಟ್ಕೊಟ್ಟು ಯಾಕೆ ಊರು ಅಡ್ಡಾಡ್ತಿದ್ವಿ? ಯಾಕ್ರಿ? ಅದು ಎಂದೂ ಚಂದ ಆಗುವುದನೇ ಇಲ್ಲ. ಚಂದಗೆ ಹಿಡಿಯೋದು ಬಾಳೆ ಚಂದ ಮಾಡ್ಬೇಕಂತ ಯಾವ ಮಹಾತ್ಮ ಅದನ್ನ ಬಾಳೆ ತಿದ್ದಕ್ಕೆ ಅಡ್ಡಾಡಿದ? ಬಾಳೆ ಸುದ್ದಿ ಮಾತಾಡ್ತಿದ್ರು ನಮ್ಮಪ್ಪ. ಅದ್ರಾಗ ಏನೂ ಲಾಭ ಇಲ್ಲ. ಅದ್ರ ಸುದ್ದಿ ತೆಗಿತಿದ್ದೀನಿ. ಯಾವಾಗಲೂ ನಮ್ಗೆ ಏನು ಬೇಕಾಗೈತಿ ಅದರ ನೆನಪಿನಾಗ ಇರಬೇಕು. ಇದ ಮನುಷ್ಯನ ಜನ್ಮದ ಕೆಲಸ. ನಾವು ಬ್ಯಾಡಾದದ್ರ ನೆನಪಿನಾಗ ಕಾಲ ಕಳೀತೀವಿ. ವಿಷಯ ಚಿಂತನದೊಳಗೆ ಕಾಲ ಕಳೀತೀವಿ. ವಿಷಯ ಚಿಂತನದಿಂದ ನಮ್ಗೆ ಬೇಕಾದ ಸಿಕ್ಕೈತೆ ಹೆಂಗೆ ನೋಡ್ಬೇಕು. ವಿಷಯ ಚಿಂತನ ಮಾಡಿ ಯಾರು ನೆಮ್ಮದಿ ಇದ್ದಾರೆ? ಮತ್ತು ವಿಷಯ ಚಿಂತನ ತ್ಯಾಗ ಮಾಡಿ ಯಾರು ದುಃಖಿಗಳಾಗ್ಯಾರ? ಸುಖಿಗಳಾದವರೆಲ್ಲ ಅದನ್ನು ತ್ಯಾಗ ಮಾಡಿದ್ರಿಲ್ಲ. ವಿಷಯ ಚಿಂತನೆ ತೊರೆ ವಿಷಯವನ್ನು ಎಲ್ಲಿ ಹಿಡಿದು ಮನಸ್ಸಿನಾಗ ಬಿಡು. ತಿಳಿದದ್ರ ಸುಖ ಇಲ್ಲ ಅಂತ ತಿಳಿದು ಕೈ ಬಿಡು. ಏನು ಅರ್ಥ ದೋಷವನ್ನು ಕಂಡು ಕೈ ಬಿಡೋದು. ಇಲ್ಲ ಅಂದ್ರೆ ಇನ್ನ ಸುಖಬುದ್ಧಿ ಇತ್ತಂದ್ರೆ ಅದು ಹೋಗುದಿಲ್ರಿ. ಸಿಗ್ಲಿಕ್ಕೆ ಬಿಟ್ರೆ ಅನುಕೂಲ ಆಗಿಲ್ಲ ಅಂತ ಬಿಟ್ರೆ ಮತ್ತು ಜಿಗದ್ ಹೋಗುದು. ಅದಕ್ಕೆ ವಿಚಾರದಿಂದ ತಿಳಿದು ಅದ್ರಾಗ ಏನು ಇಲ್ಲ ಅಂತ ತಿಳಿದು ಕೈ ಬಿಡು.
ಅರಿದು ವಿಷಯದೊಳಗ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ ಮತ್ತು ಪುನಃ ಅದರ ಇಚ್ಛಾ ಆಗಬಾರ್ದು. ಭೋಗದ ಎರಕವಿಲ್ಲದೆ ಈಗ ಪರಮ ವೈರಾಗ್ಯ. ಅದನ್ನು ಹೊಂದಬೇಕು, ಅದನ್ನು ಸಂಪರ್ಕ ಮಾಡಬೇಕನ್ನೋ ಆಶೆಯಾಗಿರಬಾರ್ದು, ಎಳ್ಳಟ್ಟು ಹೊಡಿಬಾರ್ದು. ಅದು ವೈರಾಗ್ಯ ವೃತ್ತಿ ಅಂತಾರೆ. ಅಂಥ ಧೀರ ವೃತ್ತಿಗೆ ಇದು ಅನುಭವ ಬರ್ತದೆ. ಅಂಥ ಸ್ಥಿತಿ ನಾವು ಬರಬೇಕಾತಂದ್ರೆ ನಿಂತೆ ಅಭ್ಯಾಸ ಬೇಕು. ಅಭ್ಯಾಸ ನಡೆದು ಒಮ್ಮೆ ನಿಮ್ಗೆ ಅದು ಅನುಭವ ಬರ್ತದೆ ಪ್ರತಿಯೊಬ್ಬರಿಗೂ. ಯಾಕೆ ಎಲ್ಲರೂ ಅದ ಸ್ವರೂಪಿಗಳಿದೆ. ಅದಕ್ಕೆ ಆ ಪ್ರಯತ್ನವನ್ನು ಅದರೊಳಗೆ ತೊಡಗಬೇಕಾಗಿದೆ. ಸತತ ಅಭ್ಯಾಸ ಮಾಡಿದರೆ ಇದು ಅನುಭವ ಬರ್ತದೆ. ಏನು ಧೂಮ್ ಕಡಿತಾವ.